ಹೇಗಿದ್ದಾರ್ರಿ ಅಯ್ಯಮ್ಮ? ಹಾಸ್ಪಿಟಲ್ ಇದ್ದಾರ? ನಮಸ್ಕಾರ ಸರ್. ಕೇಳಿಸ್ತದೆ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳಿಸ್ತಾ ಇದೆಯಮ್ಮ? ಓಕೆ. ನಮಸ್ಕಾರ ಗುರುಗಳಿಗೆ ಪಾದಾಭಿವಂದನೆಗಳು. ನಮಸ್ಕಾರ ನಮಸ್ಕಾರ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ. ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಕಸುತಃ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಗತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ. ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ. ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ನಿಮಗೆ ಇದು ಬನ್ನಂಜೆ ಗೋವಿಂದಾಚಾರ್ಯರ ಕೆಲವು ವಿಶೇಷವಾದ ಅವರು ಇದೇ ಮಾಡಿದ್ದಾರೆ. ತುಂಬಾ ಜನ ಅಂದ್ರೆ ಔಟ್ ಆಫ್ ದಿ ಬಾಕ್ಸ್ ಅನ್ನೋ ತರ ಅವರು ಸಾಧಾರಣವಾಗಿ ಮಾಡಿದ ಅಂದ್ರೆ ಒಳಗಡೆ ಹೋಗಿ ಅದ್ ಮಾಡ್ತಾರೆ. ಅದಕ್ಕೆ ಅವರು ಇದನ್ನು ಅಷ್ಟೇ. ಋಷಿಕೇಶ ಅಂದ್ರೆ ನಾವು ಎಲ್ಲ ಇಂದ್ರಿಯಗಳಿಗೂ ಅವನು ಒಡೆಯ ಅಂತ ಹೇಳ್ತೀವಿ. ಅದಕ್ಕೆ ಋಷಿಕ ಅಂದ್ರೆ ಅದ್ರ ಒಡೆಯ ಸ್ವಾಮಿ ಅಂತ ಹೇಳ್ತೀವಿ. ಇವರು ಅವ್ರು ಹೇಳ್ತಾರೆ ಇಂದ್ರಿಯವನ್ನ ನೋಡದೆ ಇಂದ್ರಿಯದ ಒಳಗಡೆ ಇರೋದನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಉಪನಿಷತ್ತು ಹೇಳುವಾಗೆ ಅವರು 7 ಅದು ಈಶಾನ್ಯವಾಗ ಸೂರ್ಯನ ಕಿರಣ ಅಂತ ಹೇಳಿದ್ವಲ್ಲ, ಅದರಲ್ಲಿ 7 ಬಣ್ಣ ಇದೆ ಸೂರ್ಯನ ಕಿರಣಲ್ಲಿ. ಆ 7 ಬಣ್ಣಗಳು ನಮ್ಮ ದೇಹದಲ್ಲಿರುವ 7 ಚಕ್ರಗಳನ್ನ ಇದಾಗುತ್ತೆ ಅಂತೆ. ಸಹಸ್ರಾರ, ಅಜ್ಞಾ, ವಿಶುದ್ಧಿ, ಅನಾಹತ, ಮಣಿಪೂರ, ಸ್ವಾಧಿಷ್ಠಾನ ಮತ್ತು ಮೂಲಾಧಾರ. ಇವು 7 ಚಕ್ರಗಳು ಆ ಮೂಲಾಧಾರದಲ್ಲಿ ಹೋಗಿ ಅಲ್ಲಿಂದ ಮೂಲಾಧಾರದ ಮೇಲಿಂದ ಪ್ರಾಣಹೋದ ಅಂದ್ರೆ ಅವರಿಗೆ ಮೋಕ್ಷ ಅಂತ ಹೇಳಿದೆ. ಅದಕ್ಕೆ ಈ 7 ಸಹ ಈ ಅಗ್ನಿಯಲ್ಲೂ ಸಹ 7 ಬಣ್ಣಗಳಿದೆ. ಸಪ್ತಾಶಿಷ ಸಪ್ತ ಜಿಕ್ವಾ ಅಂತ, ಸಪ್ತ ಜಿಕ್ವಾ ಅಂತಾನೆ ಅಗ್ನಿಗೆ. ಅವನಲ್ಲೂ ಸಹ 7 ಬಣ್ಣಗಳು ಇದೆ. ಮೇಲ್ನೋಟ ನಮಗೆ ಕಾಣೋದಿಲ್ಲ ಅಷ್ಟೇ. ಅದಕ್ಕೆ ಅವಾಗ ಅದನ್ನ ಈ ತರ ಋಷಿಕೇಶ ಅನ್ನುವಾಗ ಅವನು ಈ ತರ ಭಗವಂತ ಇದನ್ನೆಲ್ಲವನ್ನೂ ನಿಯಂತ್ರಣ ಮಾಡುವವನು ಅನ್ನಂದ್ರೆ ಎಲ್ಲ ಇದರಲ್ಲೂ ಅವನು ಪ್ರತಿಯೊಂದರಲ್ಲೂ ಅವನು ತುಂಬಿಕೊಂಡಿದ್ದಾನೆ. ಋಷಿಕ ಅನ್ನಂದ್ರೆ ಬರೀ ಇಂದ್ರಿಯಗಳಲ್ಲಿ ಮಾತ್ರ, ಇಂದ್ರಿಯದ ಒಳಗಡೆನೂ ಹೋಗಿ ಎಲ್ಲದರಲ್ಲೂ ಮಾಡ್ಕೊಂಡು ಅವನು ಇದ್ ಮಾಡ್ತಾನೆ. ಅದಕ್ಕೆ ನಾವು ಹೋಮ ಮಾಡುವಾಗ ಈ ಎಲ್ಲವೂ ಸಹ ಅದರಲ್ಲೂ ಆಗುತ್ತೆ ಅಂದ್ಬಿಟ್ಟು ಅಂತ ಈ 7 ಕಿರಣಗಳ ಸಮ್ಮಿಲನವೇ ಹೋಮ ಅಂತ ಹೇಳೋದು ಅಂದ್ಬಿಟ್ಟು ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಡೆಗೆ ಪದ್ಮನಾಭರಿ ವಿಶ್ವಕರ್ಮ ಅನ್ನೋದಕ್ಕೆ ಬಹಳ ಒಂದು ವಿಶೇಷವಾಗಿ ಮಾಡಿದ್ದಾರೆ. ಅದನ್ನ ಮಾತ್ರ ಹೇಳ್ತೀನಿ ನಿಮಗೆ. ವಿಶ್ವಕರ್ಮ ಅಂದ್ರೆ ಅವನು ವಿಶ್ವದ ಒಂದು ವಿನ್ಯಾಸಕಾರ ಅಂತ, ಆರ್ಕಿಟೆಕ್ಟ್ ಅಂತ ಇವಾಗ ಹೇಳ್ತೀವಲ್ಲ, ಅದರ ವಿಶ್ವದ ಒಂದು ವಿನ್ಯಾಸಕಾರ, ವಿಶ್ವವನ್ನು ಮಾಡುವವನು. ಯಾಕೆಂದ್ರೆ ಯಾವುದೋ ಒಂದು ಮನೆ ಒಂದು ಬಿಲ್ಡಿಂಗ್ ನ ಕಟ್ಟಬೇಕಾದ್ರೂ ಒಬ್ಬ ಅವ್ರು ಪ್ಲಾನ್ ಮಾಡ್ತಾರೆ ಆರ್ಕಿಟೆಕ್ಟ್, ಯಾವ ತರ ಮಾಡಬೇಕು, ಎಷ್ಟು ಅದಕ್ಕೆ ಪಾಯವನ್ನು ಎಷ್ಟು ತೋಡಬೇಕು. ಈ ಕಾಲದಲ್ಲೆಲ್ಲ ಪಾಯ ತೋಡೋ ಬದಲು ಇವಾಗ ಟ್ಯೂಬಲ್ಲಿ ಇದು ಮಾಡ್ತಾರೆ. ಅದನ್ನೆಲ್ಲವನ್ನು ಮಾಡ್ತಾರಲ್ಲ, ಆ ತರ ಇಲ್ಲಿ ಹಳೆಯ ಪ್ರಾಚೀನ ಗ್ರಂಥದಲ್ಲಿ 55 ಅವಯವಗಳಿದೆ ಅಂತ ಹೇಳ್ತಾರೆ. ಇದನ್ನ ಈ ವಿಶ್ವವನ್ನೇ ನೋಡಕ್ಕೆ ಅವನ ಶ್ರುತಿನಲ್ಲೂ ಹೇಳ್ತಾರೆ. ಅದಕ್ಕೆ ಅವನು ಒಂದು ಮರವಾಗಿ ನಿಂತಿದ್ದಾನೆ ಭಗವಂತ ಅನ್ಬಿಟ್ಟು ಅಂತ. ಈ ವಿಶ್ವವನ್ನೇ ಒಂದು ಮರಕ್ಕೆ ಹೋಲಿಸಿದೆ. ಆ ಮರದಲ್ಲಿ 55 ಅಂಶಗಳಿದೆ, ಅವಯವಗಳಿದೆ. ಅದಕ್ಕೆ ಒಂದು ಮರದಲ್ಲಿ 2 ಹಣ್ಣು. ಏನಪ್ಪಾ 2 ಅಂದ್ರೆ ಒಂದು ಪ್ರವೃತ್ತಿ, ಒಂದು ನಿವೃತ್ತಿ. ಈ ವಿಶ್ವ ಅನ್ನೋ ಒಂದು ಮರ, ಆ ಮರದಲ್ಲಿ ಭಗವಂತ 2 ಹಣ್ಣುಗಳಿಟ್ಟ, ಒಂದು ಪ್ರವೃತ್ತಿ, ಒಂದು ನಿವೃತ್ತಿ. ಪ್ರವೃತ್ತಿ ಅನ್ನೋದು ನಾವು ತಿಳಿದಂಗೆ ಭೌತಿಕ ಸುಖ. ಈ
ಇದರಲ್ಲೇ ನಮ್ಮ ಪ್ರಕೃತಿ ಮಂಡಲದಲ್ಲೇ ಇದ್ಕೊಂಡು ಈ ಸುಖವನ್ನು ಅನುಭವಿಸೋದು ಪ್ರವೃತ್ತಿ. ಇಲ್ಲ ಇದಕ್ಕಿಂತ ಹೆಚ್ಚಿನ ಸುಖ ಇದೆ, ಇದಕ್ಕಿಂತ ಅಂತ ಇದನ್ನ ಬಿಟ್ಟು ಭಗವಂತನ ಧ್ಯಾನ ಮಾಡಿ ಮೋಕ್ಷದ ಕಡೆ ಮುಖವನ್ನು ತಿರುಗಿಸ್ತೀವಲ್ಲ, ಅದು ನಿವೃತ್ತಿ ಧರ್ಮ. ಅದು ಹೇಳ್ತಾರೆ. ಆ ಎರಡೂ ಸಹ ಈ ಹಣ್ಣಿದೆ. ಅದಕ್ಕೆ ನಾವು ಬರೀ ಈ ಪ್ರವೃತ್ತಿ ಹಣ್ಣನ್ನೇ ತಿಂತಾ ಇದ್ದೀವಿ. ಪಿಪ್ಪಲಂ ಸ್ವಾದ್ಭಕ್ತಿ ಎಂದು ಇದನ್ನು ಶ್ರುತಿಯನ್ನಲ್ಲೂ ಹೇಳುತ್ತೆ. ಅದಕ್ಕೆ ತಯೋರನ್ಯ ಪಿಪ್ಪಲಂ ಸ್ವಾದ್ಭಕ್ತಿ ಅನಶ್ಯನ್ನನ್ಯ ಅಭಿಚಾಕಶೀತಿ ಅಂತ ಹೇಳ್ಬೇಕಾದ್ರೆ, ಒಂದು ಇದು ಕರ್ಮಜೀವಿ ಇವನು ಈ ಭೌತಿಕ ಸುಖಕ್ಕೆ ಇದ್ದು ಇದನ್ನೇ ಈ ಪಿಪ್ಪಲ ಅಂದ್ರೆ ಈ ಸಂಸಾರದ ಫಲವನ್ನೇ ತಿನ್ಕೊಂಡು ಮತ್ತೆ ಇದರಲ್ಲಿ ಬರ್ತಾ ಇದ್ದಾನೆ. ಅದಕ್ಕೆ ಆವಾಗ ಆ ನಿವೃತ್ತಿ ಮಾಡುವವನು ಇದನ್ನ ಬಿಟ್ಟು ಮೋಕ್ಷದ ಕಡೆಗೆ ಮನಸ್ಸನ್ನ ಮಾಡಿ ಆಚಾರನ ಪಡೆದು ಶರಣಾಗತಿ ಮೂಲಕವೋ ಇಲ್ಲ ಭಕ್ತಿ ಯೋಗದ ಮೂಲಕ ಭಗವಂತನ ಕಡೆ ಹೋಗ್ತಾನೆ ಅಂತ. ಈ 55 ಅಂಗ ಒಂದು ಈ ಮರಕ್ಕೆ ಅದು ಹಿಂದಿನ ತುಂಬಾ ಅನೇಕ ವೇದಗಳಲ್ಲೂ ಬರುತ್ತೆ, ಅನೇಕ ಪ್ರಾಚೀನ ಗ್ರಂಥಗಳು ಬರುತ್ತೆ. ಅದೆಲ್ಲವನ್ನೂ ತೆಗೆಸಿ ಹಾಕಿದ್ದಾರೆ. ಬಹಳ ಈ ಒಂದೇ ಕಡೆ ನಮಗೆ ಸಿಗುತ್ತೆ. ಅದನ್ನ ಹೇಳ್ತಾ ಅದಕ್ಕೆ ಒಂದು ಅಂದ್ರೆ ಒಂದನೇದು 55 ಒಂದನೇದು ಏಕಾಯನ ಅಂತ. ಏಕಾಯನ ಒಂದು ಏನಪ್ಪಾ ಅಂದ್ರೆ ಏಕಾಯನ ಪ್ರಕೃತಿ, ಈ ಮೂಲ ಪ್ರಕೃತಿ ಇದೆಯಲ್ಲ, ಈ ಪ್ರಧಾನ ಅಂತ ಏನ್ ಹೇಳ್ತೀವೋ ಅದೇ ಇಲ್ಲಿ ಮರ ಅಂತ ಕರೀತಿರೋದು. ಈ ಪ್ರಕೃತಿ ಮಂಡಲವೇ ಮರ, ಅದು ಏಕಾಯನ ಅಂತ ಒಂದು ಮರ. ಅದರಿಂದ ಅದರಲ್ಲಿ ಎರಡು ಫಲ ಹೇಳಿದ್ವಲ್ಲ ಮೇಲೆ, ಪ್ರವೃತ್ತಿ ಮತ್ತು ನಿವೃತ್ತಿ ಎರಡು ಹಣ್ಣುಗಳು ಆ ಮರದಾಗ ಬರುತ್ತೆ. ಅಂದ್ರೆ 3 ಆಯ್ತು. ಇವಾಗ ಮತ್ತೆ ತ್ರಿಮೂಲ ಅಂತ ಈ ಪ್ರಕೃತಿ ಮಂಡ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಮೂಲ ಅಂದ್ರೆ ಬೇರುಗಳು. ಅಂದ್ರೆ ಎಷ್ಟು ಅಂದುಕೊಂಡಿರುತ್ತೆ ಅಂದ್ರೆ ಸ್ತಂಭ ಬ್ರಹ್ಮನ ಪರ್ಯಂತ ಆದಿವರೆಗೂ ಪ್ರಕೃತಿ ಮಂಡಲದಲ್ಲೂ ಎಲ್ಲರಿಗೂ ಸಹ ಈ 3 ಇರುತ್ತೆ. ಪ್ರಮಾಣ ವ್ಯತ್ಯಾಸ ಇರುತ್ತೆ. ಸತ್ವ ಜಾಸ್ತಿ ಇದ್ರೆ ಅವರು ಸಾತ್ವಿಕರಾಗಿರ್ತಾರೆ, ತಮಸ್ಸು ಜಾಸ್ತಿ ಇದ್ದಂದ್ರೆ ಅವರು ಬೇರೆ ಪ್ರವೃತ್ತಿ ವೃತ್ತಿಯಲ್ಲಿ ನಿರ್ವಾಗ್ತಾರೆ. ಅದಕ್ಕೆ ಇದು ತ್ರಿಮೂಲ ಅಂದ್ರೆ ಸತ್ವ ರಜಸ್ಸು ತಮಸ್ಸು 3 ಮೂಲ ಅಂದ್ರೆ ಬೇರುಗಳು. ಅದು ಅಲ್ಲಿಗೆ 6 ಆಯ್ತು. ಕಡೆಗೆ ಚತುರ್ರಸ, ಈ ಇದರಲ್ಲಿ ಭಗವಂತ 4 ರಸವನ್ನ ತುಂಬ ಏನೋ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ, ಈ 4 ರಸಗಳು ಅಲ್ಲಿ 10 ಆಯ್ತು. ಕಡೆಗೆ ಪಂಚಶಿಖ, ಶಿಖ ಅಂದ್ರೆ ಮೇಲಕ್ಕೆ ಹೋಗುವಂತ, ಶಿಖೆ ಅಂದ್ರೆ ತುದಿ ಅಂದ್ಬಿಟ್ಟು ಅಂತ. ಯಾವ್ದಾದ ಪಂಚಶಿಖ ಅಂದ್ರೆ ಅದು ಇದು ಪಂಚಭೂತಗಳು ಮತ್ತೆ ಪಂಚೇಂದ್ರಿಯಗಳು ಎಲ್ಲ ಬರುತ್ತೆ. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇದು 5 ಶಿಖ ಅಂದ್ರೆ ಮೇಲಿಂದ ಒಂದು ಬೇರುಗಳು ಬೀಳುತ್ತಲ್ಲ ಮರದಲ್ಲಿ, ಅದು ಬಿಳಲು ಅಂತ ಹೇಳ್ತಲ್ಲ, ಆ ಬಿಳಲು. ಇಲ್ಲ ಅದಕ್ಕೆ ಶಬ್ದ ಸ್ಪರ್ಶ ರೂಪ ರಸ ಗಂಧವನ್ನು ಸೇರಿಸ್ಕೋಬೇಕು, ಇದನ್ನು ತಗೊಳ್ಬಹುದು. ಹಾಗಾಗಿ ಈ ಅಲ್ಲಿಗೆ 15 ಆಯ್ತು. ಆಮೇಲೆ ಷಡಾತ್ಮ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ 6 ಸ್ವಭಾವಗಳು ಉಳ್ಳಂತಹ ಆತ್ಮ. ನಾವು ಹೇಳ್ತಾರೆ ಮೋಹ, ಶೋಕ, ಹಸಿವು, ಬಾಯಾರಿಕೆ ಮತ್ತೆ ಜರ ಮತ್ತು ವ್ಯಾಧಿ, ಈ 6 ಇದೆಯಲ್ಲ, ಈ 6 ಈ ಇಲ್ಲಿರುವಂತ ದೇಹಕ್ಕೆ, ಜೀವಾತ್ಮನ ಉಳ್ಳಂತ ದೇಹಕ್ಕೆ ಎಲ್ಲೂ ಬರುತ್ತೆ. ಇದು ಊರ್ಮಿಗಳು. ಇದು ಈ 6 ಇದಕ್ಕೆ ಇದನ್ನ ಬರ್ಬೇಕಾದ್ರೆ ಇದಕ್ಕೆ ಬೆಳವಣಿಗೆ ಹಂತ ಅದೊಂದು 6 ಇದೆ. ಏನಪ್ಪಾ ಅಂದ್ರೆ ಮೊದಲು ತಾಯಿಯ ಗರ್ಭದಲ್ಲಿ ಭ್ರೂಣ ಸ್ಥಿತಿಯಲ್ಲಿರ್ತೀವಿ, ಆಮೇಲೆ ಹುಟ್ಟಿದಾಗಿ ಬೆಳಿತೀವಿ. ಆ ಬೆಳೆಯುವಾಗ ಏನ್ ಮಾಡ್ತೀವಿ, ಮೊದಲು ಕೌಮಾರ್ಯ, ಬಾಲ್ಯ, ಯೌವನ ಮತ್ತೆ ಜರೆ, ಮುಪ್ಪು ಅಂತ ಬರ್ತಲ್ಲ, ಈ 5 ಬದಲಾಗುತ್ತಾ ಮುದುಕನ ಆಗೋದು, ಕಡೆಗೆ ಮುದುಕನ ಆದ್ಮೇಲೆ ಸಾಯೋದು. ಈ 6 ಸ್ವಭಾವಗಳು ಇದಕ್ಕೆ ಷಡಾತ್ಮದಲ್ಲಿ ಅದು ಸೇರ್ಕೊಳ್ಳುತ್ತೆ. ಅದು ಆಮೇಲೆ ಸಪ್ತ ತ್ವಕ ಅಂತ, 7 ತ್ವಕ ಅಂದ್ರೆ ಚರ್ಮ. 7 ತೊಗಟೆಗಳು ಅಂತ ಹೇಳ್ತೀವಲ್ಲ ಮರಕ್ಕೆ, ಈ ಮರ ಅದರಿಂದ 7 ತೊಗಟೆ ಅಂತ ಹೋಗ್ಬೋದು. ಅದರಲ್ಲಿ ಏನಂದ್ರೆ ತೊಗಟೆಗೆ ಹೊರಪದರ ಇರುತ್ತೆ, ಒಳಪದರ ಇರುತ್ತೆ. ಅದರ ಅದ್ರ ನಮಗೆ ದೇಹಕ್ಕೂ ಅಷ್ಟೇ ಹೊರ ಚರ್ಮ, ಒಳ ಚರ್ಮ ಅಂತ ಇರುತ್ತೆ. ಆಮೇಲೆ ಮಾಂಸ, ರಕ್ತ, ಮೇಧಸ್ಸು, ಮಜ್ಜ ಮತ್ತು ಅಸ್ಥಿ. ಅದು ಮೇಧಸ್ಸು ಅಂದ್ರೆ ಕೊಬ್ಬು, ಮಜ್ಜೆ ಮತ್ತೆ ಇದು ಅಸ್ಥಿ ಅಂದ್ರೆ ಇದು ಮೂಳೆ. ಇದು 7. ಈಗ 28 ಆಯ್ತು ಇಲ್ಲಿಗೆ. ಆಮೇಲೆ ಅಷ್ಟ ವಿಟಪಹ ಅಂತ ಹೇಳ್ತಾರೆ. ವಿಟಪಹ ಅಂದ್ರೆ ಸ್ಥಾವರಗಳು, ಅಂದ್ರೆ ಅದಕ್ಕೆ ಇದು 7 ಅದಕ್ಕೆ ಅಲ್ಲಿ ಬೆಳ್ಕೊಂಡ್ ಬರುವಂತಹದ್ದು. ಇದರಲ್ಲಿ ಯಾವ್ದಪ್ಪ 7 ಅಷ್ಟ ಅಂದ್ರೆ 8 ಅಂದ್ರೆ 8 ದೇವತೆಗಳು ಭಗವಂತ ಮಾಡ್ತಾರೆ. ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚರು, ಪ್ರಾಣಿಗಳು, ಮನುಷ್ಯರು ಮತ್ತು ಸ್ಥಾವರಗಳು. ಈ 7 ಸಹ ವಿಟಪಗಳು ಈ ಮರದಲ್ಲಿ ಬರುವ ಅದು. ಅದನ್ನ ಈ ಜೀವಜಾತುಗಳು 8. ಅದಾದ್ಮೇಲೆ ನವಾಕ್ಷ ಅಂದ್ರೆ 9 ಕಣ್ಣಂತೆ. ಯಾವ್ದಪ್ಪ ಕಣ ಅಂದ್ರೆ ಇದು ನವರಂಧ್ರ ನಮ್ಮ ದೇಹದಲ್ಲಿ ಇದೆಯಲ್ಲ,
ಕೊಟ್ಟರೆ ಅದಕ್ಕೆ ಅಷ್ಟಾಚಕ್ರ ನವದ್ವಾರ 9 ದ್ವಾರ ದೇಹದಲ್ಲಿದೆ. ಹಂಗಂದ್ರೆ ಎರಡು ಕಿವಿ 2, ಕಣ್ಣು 2, ಬಾಯಿ 1, ಮೂಗು 2, ಮತ್ತೆ ಮಲದ್ವಾರ ಮತ್ತೆ ಮೂತ್ರದ್ವಾರ, ಎಲ್ಲೆಲ್ಲಿ ತೂತುಗಳಿರುತ್ತೋ ಅಲ್ಲಿಂದ ಅವು 9. ಮನುಷ್ಯನಿಗೆ 8 ಚಕ್ರ ಮತ್ತು ನವದ್ವಾರ, ಈ 9 ದ್ವಾರಗಳಿರುತ್ತೆ. ಅದಕ್ಕೆ ನವಾಕ್ಷ 9 ಕಣ್ಣುಗಳಿದ್ದಾಗೆ ಅಂತ ತೆಗೆದು ತೋರಿಸ್ತಾರೆ ಅದಕ್ಕೆ. ಆಮೇಲೆ ದಶಶ್ಚದ ಅಂತ ಎಲೆಗಳು, ಮರ ಅಂದ್ರೆ ಎಲೆಗಳಿರ್ಬೇಕಲ್ಲ, 10 ಎಲೆ ಅಂತೆ. ಏನಪ್ಪ 10 ಎಲೆಗಳು ಅಂದ್ರೆ ಈ ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಈ ಮುಖ್ಯವಾದ 10 ಎಲೆಗಳು ಅದಕ್ಕೆ ಇದೆ ಅಂತೆ. ಇದು ಇಲ್ಲಿಗೆ 55 ವಸ್ತುಗಳಾಯ್ತು. ಈಗ ನಾ ಹೇಳಿದ್ದಷ್ಟು ಸೇರಿಸಿದ್ರೆ ನವ ಅಂದ್ರೆ 9 ಹೋಗ್ಬೇಕು, ದಶ ಅಂದ್ರೆ 10, ಒಟ್ಟು 55. ಈ ತರಹ ಒಂದು ವಾಸ್ತುಶಿಲ್ಪವನ್ನ ಈ ವಿಶ್ವಕರ್ಮ ಕೆತ್ತಿ ಸರಿ ಮಾಡಿದಂತೆ ಭಗವಂತ ಮಾಡಿದಂತೆ. ಅದರಿಂದ ಅವನು ಈ ತರ ವಿಶಿಷ್ಟವಾದ ಒಂದು ವಿನ್ಯಾಸಗೊಳಿಸಿದ್ರಿಂದ ಅವನಿಗೆ ವಿಶ್ವಕರ್ಮ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಕಡೆಗೆ ಈ ತರ ವಸ್ತು ಇರಂತ ಇನ್ನೊಂದು ವಸ್ತು ಇಲ್ಲ. ಅದಕ್ಕೆ ಭಗವಂತನೋ ಇದು ಅವನ ಒಂದು ಕೃತ್ಯ ಇದೆಯಲ್ಲ, ಆ ತರ ಅವನು ಮಾಡಿದ ಹಾಗೆ ಇನ್ನೊಬ್ಬರಿಗೆ ಮಾಡಕ್ ಸಾಧ್ಯವಿಲ್ಲ, ಇನ್ನೊಂದು ಇಲ್ಲವೂ ಇಲ್ಲ. ಅದನ್ನ ಅವನು ಅದ್ವಿತೀಯ, ಈ ಅಖಂಡ, ಅವನ ವಿನ್ಯಾಸವು ಅಖಂಡವಾದದ್ದು, ಅದ್ವಿತೀಯವಾದದ್ದು, ಇನ್ನೊಬ್ಬರಿಗೂ ಸಹ ಮಾಡೋಕ್ಕಾಗಲ್ಲ. ಅದಕ್ಕೆ ಅವರೊಂದು ಸಾಧಾರಣ ಹೇಳ್ತಾರೆ, ಎಷ್ಟು ಇದರಿಂದ ಈ ಮರದಿಂದ ಉಂಟಾದಂತ ಅನೇಕ ದೇವದರಿಂದ ಪಿಶಾಚಿ ಎಲ್ಲರೂ ಹುಟ್ಟುತ್ತಲ್ಲ ಪ್ರಾಣಿಗಳು, ಎಷ್ಟು ಕೋಟಿ, 33 ಕೋಟಿ ದೇವತೆಗಳು, ಆಮೇಲೆ 84 ಲಕ್ಷ ಜೀವಕೂಟಿಗಳು ಎಲ್ಲ ಇರ್ತಲ್ಲ, ಎಲ್ಲವನ್ನು ಸೇರಿಸಿ ಎಷ್ಟೋ ಕೋಟಿಗಳಾಗುತ್ತೆ. ಆದರೆ ಒಂದರಂತೆ ಇನ್ನೊಂದು ಇರೋದಿಲ್ಲ. ಮನುಷ್ಯ ತಗೊಂಡ್ರೆ ಬೆರಳಚ್ಚು, ಫಿಂಗರ್ ಪ್ರಿಂಟ್ ಅಂತ ಹೇಳ್ತೀವಲ್ಲ, ಅಲ್ಲಿ ಒಬ್ಬರ ತರ ಇನ್ನೊಬ್ರು ಇರೋದೇ ಇಲ್ಲ. ಇನ್ನೂ ಎಷ್ಟೇ ಕೋಟಿ ಜನಗಳಿಗೆ ಬರಲಿ, ಇದು ಭಗವಂತನ ಅವನ ವಿಶ್ವಕರ್ಮನ ಅವನ ವಿನ್ಯಾಸ ಇದೆಯಲ್ಲ, ಇದು ಅತ್ಯಂತ ಬಹಳ ವಿಧವಾದದ್ದು ನೋಡಿ. ಅದಕ್ಕೆ ಹೇಗೆ ಎಷ್ಟು ಕೋಟಿ ಜನಗಳು ಬಂದ್ರು ಒಬ್ಬರ ಕೈ ಬೆರಳಚ್ಚು ಇನ್ನೊಬ್ಬರ ತರ ಇರಲ್ಲ ಅಂದ್ರೆ ಊಹಿಸಕ್ಕೂ ನಮಗೆ ಸಾಧ್ಯವಿಲ್ಲ. ಆದ್ರೆ ಇದು ನಿಜ, ಇದು ನಾವು ನೋಡ್ತಾ ಇದೀವಿ. ಇದು ಊಹಿಸಕ್ಕೂ ನಮಗೆ ಸಾಧ್ಯವಿಲ್ಲ. ಈಗ ಅದಕ್ಕೆ DNA ಅಂತೆಲ್ಲ ಒಂದೊಂದು DNA ಅಂತ ಈಗ ಅವ್ರು ಮಾಡ್ಕೊಂಡಿದ್ದಾರೆ. ಆತರ ಭಗವಂತ ಎಲ್ಲರಿಗೂ ಆ DNA ಅಂತ ಎಲ್ಲವನ್ನೂ ಅವನೇ ಕೆತ್ತದ ಅಂತ ಇರ್ತಲ್ಲ, ಎಲ್ಲವನ್ನೂ ಮಾಡಿಟ್ಟಿದ್ದಾನೆ ಕಡೆಗೆ. ಅದರಿಂದ ಇವೆಲ್ಲವೂ ಸಹ ಸೇರಿರೋದ್ರಿಂದ ಇದಕ್ಕೆ ವಿಶ್ವ, ಎಲ್ಲವನ್ನು ಇದಕ್ಕೆ ವಿಶ್ವ, ಇದಕ್ಕೆ ಎಲ್ಲವನ್ನೂ ನಿರ್ಮಾಣ ಮಾಡಿದವನು, ನಿಯಮಾಕನಾದವನು ಭಗವಂತ. ಅದರಿಂದ ಇವನು ಅದಕ್ಕೆ ದೇವಶಿಲ್ಪಿಗೆ ರೂಢ್ಯರ್ಥದಲ್ಲಿ ಅವನಿಗೆ ವಿಶ್ವಕರ್ಮ ಅಂತ ಹೇಳ್ತಾರೆ. ಭಗವಂತ ಅವನಿಂದ ಈ ಕೆಲಸ ಮಾಡಿಸ್ತಾನೆ ಕೆಲವು ಇದನ್ನೆಲ್ಲ. ರೂಢ್ಯರ್ಥದಲ್ಲಿ ವಿಶ್ವಕರ್ಮ ಅನ್ಬಿಟ್ಟು ಅಂತ, ಹೇಗೆ ಇವನಿಗೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತೀವಲ್ಲೋ, ರುದ್ರ ಲಯ ಮಾಡ್ತಾನೆ ಅಂತ ಹೇಳ್ತೀವಲ್ಲ, ಅದು ಭಗವಂತ ಮಾಡಿಸ್ತಾನೆ. ಅದಕ್ಕೆ ಅವನಿಗೆ ವಿಶ್ವಕರ್ಮ ಅನ್ಬಿಟ್ಟು ಅಂತ. ವಿಶ್ವಕರ್ಮ ಅನ್ನೋದು ಇದೆ, ಅವನಿಗೆ ಎಲ್ಲವನ್ನು ಭಗವಂತ ಅವನ ಮೂಲಕ ಇದನ್ನೆಲ್ಲವೂ ಮಾಡಿಸ್ತಾನೆ ಅದಕ್ಕೆ. ಅದರಿಂದ ಈ ದೇವಶಿಲ್ಪಿ ಆದವನು ಸರಿಯಾಗಿ ನೋಡಿದ್ರೆ ಭಗವಂತನೇ, ಅವನೇ ವಿಶ್ವಕರ್ಮ ಅಂದ್ಬಿಟ್ಟು ಅಂತ ಹೇಳಿದ್ರು. ಅದ್ಭುತವಾಗಿದೊಂದು ವಿಶೇಷವಾದ ವ್ಯಾಕರಣ. ಮನುಹು ಅನ್ನೋದಕ್ಕೂ ಸಹ ಒಂದು ವಿಶೇಷವಾಗಿ ಹೇಳ್ತಾರೆ. ನಾವು ಮನುಹು ಅನ್ನುವಾಗ ಅವರು ಮನನಾಥ್ ಮನುಹು ಅಂತೆಲ್ಲ ಹೇಳ್ಕೊಂಡು ಹೋದ್ವಿ, ಅದಕ್ಕೆ ಎಲ್ಲವನ್ನು ಇದು ಮಾಡ್ತಾನೆ ಅಂತ. ಅದೇ ತರ ಅವನ ಸೃಷ್ಟಿಯಲ್ಲಿ ಮನುಗಳು, ನಾವು 14 ಮನ್ವಂತರ ಹೇಳ್ತೀವಲ್ಲ, 14 ಮನುಗಳು ಹೇಳ್ತೀವಲ್ಲ, 14 ಮನುಗಳು ಮನ್ವಂತರ. ಒಂದು ಬ್ರಹ್ಮನ ಒಂದು ದಿನದಲ್ಲಿ, ಒಂದು ಹಗಲಲ್ಲಿ 14 ಮನುಗಳು ಅದರ ಒಂದು ಅವತಾರ ಮಾಡಿ ಹೋಗ್ತಾರೆ. ಅದು ಒಂದೊಂದು 1000 ಯುಗ ಹಗಲು, 1000 ಯುಗ ಅಂದ್ರೆ ದೇವಯುಗ 1000 ದೇವಯುಗ ಹಗಲು ಭಗವಂತನಿಗೆ, 1000 ದೇವಯುಗ ರಾತ್ರಿ. 1000 ದೇವಯುಗದಲ್ಲಿ 14 ಮನುಗಳು ಬಂದು ಹೋಗ್ತಾರೆ. ಈಗ 6 ಮನುಗಳಾಗಿ 7ನೇ ಮನು ಇವಾಗ ಆಗ್ತಿರೋದು. ಐವತ್ಸತ ಮನೆ 7ನೇದು. ಅದಕ್ಕೆ ಮೊದಲು ಸ್ವಯಂಭುವ, ಸ್ವರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಇವು ನಡೆದಿರೋದು. ಈಗ ನಡೀತಾ ಇರೋದು ವೈವಸ್ವತ ಮನು, ಈಗ 7ನೇ ಮನು ಈಗ ಆಗ್ತಿರೋದೆ. ಇನ್ನು ಮುಂದಕ್ಕೆ ಬರೋದು ಸಾವರಣಿ, ಎಲ್ಲ ಸಾವರಣಿ, ದಕ್ಷ ಸಾವರಣಿ, ಬ್ರಹ್ಮ ಸಾವರಣಿ, ಇಂದ್ರ ಸಾವರಣಿ, ಧರ್ಮ ಸಾವರಣಿ, ಮೇರು ಸಾವರಣಿ, ದೇವ ಸಾವರಣಿ ಅಂತ ಈ ಮುಂದಕ್ಕೆ ಹೇಳ್ತಾರೆ. ಈ ಮುಂದಿನ ಹೆಸರುಗಳಲ್ಲಿ ಒಂದು ಸ್ವಲ್ಪ ಹೇಳುವ ವ್ಯತ್ಯಾಸ ಇದೆ. ಪರಾಶರರು ಅವರು ವಿಷ್ಣು ಪುರಾಣ ಹೇಳ್ಬೇಕಾದ್ರೆ ಕೆಲವು ಹೆಸರನ್ನು ಹೇಳ್ಬೇಕಾದ್ರೆ ಕಡೆಯಿಂದಲೇ ಬೌಚ್ಯ ಅಂತ ಹೇಳ್ತಾರೆ. ಅದಕ್ಕೆ ಇನ್ನು ಪರ್ಯಾಯ ಪದ ಇರ್ಬೇಕಷ್ಟೇ. ಅಂದ್ರೆ ಇವತ್ತು ಕಾಕತಾಳೀಯವಾಗಿ ಇವತ್ತು ದಕ್ಷ ಸಾವರ್ಣಿಯ ಮನೋದಿನ, ಇವತ್ತು ತರ್ಪಣ. ಇವತ್ತು
ದಕ್ಷ ಮುಂದೆ ಬರುವಂತ 9ನೇ ಮನೆ ಹುಟ್ಟೋ ದಿನ ಅದು ಇವತ್ತು ದಿನ ಅವನ ಈ ಆಶೆ ಇದು ಅಮಾವಾಸ್ಯೆ ಇದೆ, ಕರೆಕ್ಟಾಗಿ ಅಮಾವಾಸ್ಯೆ ಇದೆಯಲ್ಲ, ಅದು ಅಮಾವಾಸ್ಯೆ ಇದೆಯಲ್ಲ, ಅಯ್ಯೋ ಪೂರ್ಣಿಮೆ ದಿನ ಅವನ ಅವತಾರ. ಇವತ್ತು ತರ್ಪಣ ಕೂಡ ಇತ್ತು. ಇವತ್ತು ಅವನ ಮನು ಈ ದಕ್ಷ ಸಾವರ್ಣಿ ಅಗ್ನಿ ಸಾವರ್ಣಿ ಅಂತ ಕೆಲವು ಹೇಳ್ತಾರೆ. ಹೆಸರು ಮಾತ್ರ ಸ್ವಲ್ಪ ವ್ಯತ್ಯಾಸ. ಅದಕ್ಕೆ ನಾವು ಅದಕ್ಕೆ ಮನ್ವಂತರ ಅಂತ ಹೇಳ್ಕೊಂಡ್ಬಿಡ್ತೀವಿ, ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಯಾವ ಹೆಸರಾದ್ರು ಆಗ್ಲಿ ಮನ್ವಾದಿ ಮತ್ತೆ ಮನ್ವಾದಿ ಅಂದ್ಬಿಟ್ಟು ತರ್ಪಣ ಮಾಡೋದು. ಯಾವ ಮನು ಅಂತ ಹೇಳೋದು, ಮನು ಅಂತ ಹೇಳಿದ್ರಾಯ್ತು, ಮನ್ವಾದಿ ಅಂದ್ಬಿಟ್ಟು ಅಂತ. ಅದ್ರಿಂದ ಈ 14 ಮನುಗಳು ಹುಡ್ತಾರೆ. ಅದು ಲೆಕ್ಕ ಹಾಕಿದ ಅಂದ್ರೆ 71 ಚಿಲ್ಲರೆ 71 ಎಷ್ಟೋ ಒಂದು ದೈವ ವರ್ಷ ಬರ್ತದೆ ಒಂದೊಂದು ಮನುವಿಗೆ. ಅದು ಇವಾಗ ಇದು ನಮ್ಮ ಒಂದು ಲೆಕ್ಕ ತಗೊಂಡ ಅಂದ್ರೆ ಈ ಒಂದು ಇದು ಬರ್ತಲ್ಲ ಅಂತ ಹೇಳ್ತೇನೆ. ಅದಕ್ಕೆ ನಮ್ಮ 1 ವರ್ಷ ದೇವತೆಗಳಿಗೆ ಒಂದು ಇದು 6 ತಿಂಗಳು ಹಗಲು 6 ತಿಂಗಳು ಕತ್ಲೆ. ಈಗ ಉತ್ತರಾಯಣ ಹಗಲು ಮುಗೀತು, ಈಗ ದಕ್ಷಿಣಾಯನ ಈಗ ರಾತ್ರಿ ಅವರ ದೇವತೆಗಳಿಗೆ. ನಾವು ಧನುರ್ಮಾಸ ಬರುವಾಗ ಅವರಿಗೆ ಹಗಲು ಆಗಕ್ಕೆ ಜನವರಿ ಆದಾಗ ಆವಾಗ ಧನುರ್ಮಾಸ, ಆವಾಗ ಇದರಲ್ಲಿ ಅವರಿಗೆ ಹಗಲು ಬರುತ್ತೆ ಆವಾಗ. ಅದಕ್ಕೆ ಧನುರ್ಮಾಸವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂದ್ಬಿಟ್ಟು ವಿಶೇಷವಾಗಿ ಕೊಂಡಾಡ್ತೀವಿ. ಉತ್ತರಾಯಣ ಪುಣ್ಯಕಾಲ ಬರುವಾಗ ಅದ್ರಲ್ಲಿ ಬರ್ತಲ್ಲ ಅದು. ಹಾಗೆ ನಮಗೆ 1 ವರ್ಷ ಅವರಿಗೆ 1 ದಿನ. ಹಾಗೆ ನಮ್ಮ 360 ನಮ್ಮ ವರ್ಷ ದೇವತೆಗಳಿಗೆ 1 ವರ್ಷ. ನಮ್ಮ 360 ವರ್ಷ ಆದ್ರೆ ನಮ್ದು ಅವರಿಗೆ 1 ವರ್ಷ ಆಗುತ್ತೆ. ಆ ತರ ಆ ಲೆಕ್ಕ ತಗೊಂಡ ಅಂದ್ರೆ ಈ ಒಂದು ಯುಗಕ್ಕೆ ಏನಾದ್ರೆ 12,000 ಈ ತರ ದೇವ ವರ್ಷಕ್ಕೆ 43,20,000 ವರ್ಷಗಳಾಗುತ್ತೆ. 43,20,000 ವರ್ಷ ಆಗುತ್ತೆ. 12,000 ದೇವ ವರ್ಷ. ಅದಕ್ಕೆ ಅದನ್ನ ಮಾಡ್ತಾರೆ, ಕಲಿಯುಗದಲ್ಲಿ ಮಾಡ್ತಾರೆ. ಅಲ್ಲಿ ಅಂದ್ರೆ 4,32,000 ಕಲಿಯುಗ, ಅದು 1,200 ದೇವ ವರ್ಷ ಆಗುತ್ತೆ. ಅದೇ ತರ 8,64,000 ದ್ವಾಪರ ಯುಗ ಆಗುತ್ತೆ, ಅದು 2,400 ದೇವ ವರ್ಷ ಆಗುತ್ತೆ. ಆಮೇಲೆ 12,69,000 ತ್ರೇತಾಯುಗ ಆಗುತ್ತೆ, ಅದು 3,600 ದೇವ ವರ್ಷ ಆಗುತ್ತೆ. ಅದೇ ತರ 17,28,000 ವರ್ಷ ಕೃತಯುಗ ಆಗುತ್ತೆ, ಅದು 4,800 ದೇವ ವರ್ಷ ಆಗುತ್ತೆ. ಒಟ್ಟು 12,000 ಆಗುತ್ತೆ. ಇಲ್ಲಿ 43,20,000 ಮಾನವ ವರ್ಷ. ಇದು ಒಂದು ಮಹಾಯುಗ. ಈ ತರ ಮಾಗ ಇದೆಯಲ್ಲ, ಈ ತರ 71 ಈ ತರ ಯುಗ ಒಂದು ಆವರ್ತಿ ಆಗುತ್ತಲ್ಲ, ಈ ತರ 71 ಆವರ್ತಿ ಆಗ್ಬೇಕು. ಆಗ ಒಂದು ಮನುವಿನ ಆಗುತ್ತೆ. ಈ ತರ 71 ಆವರ್ತಿಗಳಾಯ್ತು ಅಂದ್ರೆ 43,20,000 ಒಂದು ಮಾನವ ವರ್ಷ, ಇಲ್ಲ 12,000 ಇರ್ತಾರೆ ಇಂಟು 71 ಆದಾಗ ಒಂದು ಮನುವಿನ ಅವನ ಅವಧಿ ಮುಗಿಯುತ್ತೆ. ಅದು 71 ಆಗುತ್ತೆ. ಅದಕ್ಕೆ 71 ಸ್ವಲ್ಪ ಚಿಲ್ಲರೆ ಬರ್ತೇವೆ ಬಿಡಿ ಅದಕ್ಕೆ. ಅದರಿಂದ ಈ ತರ 1,000 ಮಹಾಯುಗ ಆದರ ಅಂದ್ರೆ ಈ ತರದ್ದು ಆಯ್ತು ಅಂದ್ರೆ ಅದು ಅದಕ್ಕೆ ಮನುವಿಗೆ, ಅದಕ್ಕೆ ಅವನಿಗೆ 1 ವರ್ಷ, ಅವನಿಗೆ ಆ ಮನ್ವಂತರ ಅಂದ್ರೆ ಒಂದು ಮನುವಿನ 1 ವರ್ಷ ಆಗುತ್ತೆ. ಅದು ಆ ತರ ಅವನು ಈ ತರ ಅದಕ್ಕೆ ಈ ಅದಕ್ಕೆ 1,000 ಮಹಾಯುಗ ಆದ್ರೆ ಅದಕ್ಕೆ ಕಲ್ಪ ಅಂತ ಹೆಸರು. ಅದನ್ನ ಬ್ರಹ್ಮನ ಹಗಲಿನ 1 ದಿನಕ್ಕೆ ಕಲ್ಪ ಅಂತ ಹೇಳಿ. ಇವಾಗ ನಾವು ಶ್ವೇತವರಾಹ ಕಲ್ಪ ಅಂತೀವಲ್ಲ, ಅದು ಇವತ್ತು ನಡೀತಿರೋದು. ಇವಾಗ ಅವನ ಬ್ರಹ್ಮನ ಇದು 27ನೇ ದಿನ. ಇದು 51ನೇ ವರ್ಷ, 28ನೇ ಕಲಿಯುಗದಲ್ಲಿ 21ನೇ ದಿನ ಏನೋ ನಡೀತಾ ಇದೆ ಇವಾಗ. ಅದು ಅದಕ್ಕೆ 1 ಕಲ್ಪ ಅಂತ, ಬ್ರಹ್ಮನ 1 ದಿನ ಹಗಲು. ಆ ತರ 720 ಕಲ್ಪಗಳಾಯ್ತು ಅಂದ್ರೆ ಅವನಿಗೆ 1 ವರ್ಷ ಬ್ರಹ್ಮನಿಗೆ. ಆ ತರ 100 ವರ್ಷ ಅವನ ಆಯಸ್ಸು. ನೀವು ಊಹಿಸಕ್ ಸಾಧ್ಯವ? ಅದಕ್ಕೆ ಊಹಿಸಕ್ಕೂ ಸಾಧ್ಯವಿಲ್ಲ. ಇವರು ಲೆಕ್ಕ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ 31,104 ಕೋಟಿ ವರ್ಷ ಬ್ರಹ್ಮನ ಒಂದು ಇದು, ನಮ್ಮ ಮಾನವ ವರ್ಷ ಬ್ರಹ್ಮನ ಒಂದು ಆಯಸ್ಸು. ಅದಕ್ಕೆ ಅದನ್ನ ಈ ತರ ಮನುಹು ಯಾಕೆಂದ್ರೆ ಮನುಗಳ ಮೂಲಕ ಕಾಲವನ್ನ ನಡೆಸ್ತಾನಲ್ಲ ಭಗವಂತ, ನಡೆಸಿ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಅವನಿಗೂ ಒಂದು ನಿಗದಿ ಮಾಡ್ತಾನಲ್ಲ. ಇದೇ ಇದು ಅವ್ರಿಗೆ. ಅದಕ್ಕೆ ಯಾವಾಗ ಬ್ರಹ್ಮ ರುದ್ರರಿಗೆಲ್ಲ ಒಂದೇ ತರ. ಬ್ರಹ್ಮ ಯಾವಾಗ ಅವರ 100 ವರ್ಷ ಮುಗಿಯುತ್ತೋ ಆಗ ಅವರು ಮೋಕ್ಷ ಕೊಡೋಗ್ಬಿಡ್ತಾರೆ. ಆಗ ಇನ್ನೊಬ್ಬ ಬ್ರಹ್ಮ ಇನ್ನೊಬ್ಬ ರುದ್ರ ಬರ್ತಾರೆ. ಅವರೆಲ್ಲವೇ ಇದು ಅವರೆಲ್ಲ ಅವ್ರಿಗೆ ಇದು 3 ಜನ ತಿಳಿದಂಗೆ ನೇರವ ಮೋಕ್ಷಕ್ಕೆ ಅವರು. ಒಂದು ಬ್ರಹ್ಮ, ರುದ್ರ ಮತ್ತು ಯಮ, ಬೇರೆ ಯಾರಿಗೂ ನೇರವ ಮೋಕ್ಷ ಇಲ್ಲ. ಅವರು ಏನಾದ್ರು ಮಾಡಿದ್ರೆ ಉಂಟು, ಇಲ್ಲದೆ ಅಂದ್ರೆ ಅವ್ರಿಗಿಲ್ಲ. ಇವರೆಲ್ಲ ಮಾಡಿ ಕಾರ್ಯನಿಮಿತ್ತವಾಗಿ ಭಗವಂತ ಅವ್ರಿಗೆ ಇಟ್ಟಿದ್ದಾನೆ, ಆಮೇಲೆ ಅವರಿಗೆ ಮೋಕ್ಷ ಹೋಗ್ತಾರೆ ಇದ್ದಾರೆ. ಇದರಿಂದ ಈ ತರ ಮನನ ಮಾಡೋದ್ರಿಂದ, ಮನನ ಅಂದ್ರೆ ಇವರು ಹೇಳ್ತಾರೆ ಭಗವಂತರು ಬ್ರಹ್ಮನ ಒಂದು ಆಯಸ್ಸನ್ನ ಇಟ್ಕೊಂಡು ಮನನ ಮಾಡಿ ನಮ್ಮ ಭಗವಂತನ ಒಂದು ವಿಶ್ವಕರ್ಮ ಅಂತ ಹೇಳಿದ್ರೆ ಅವನ ಇದನ್ನ ನಾವು ಮಾಡ್ಕೊಳ್ಳೋದೇ. ಅದಕ್ಕೆ
ಅದು ವಿಶೇಷವಾಗಿ ಅಂತ ಹೇಳ್ತಾರೆ ಅದಕ್ಕೆ. ಇದು ಇನ್ನು ಬಾಕಿದೆಲ್ಲ ಕೆಲವು ಹೆಚ್ಚು ಗುಣ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅದಕ್ಕೆ, ಅದನ್ನ ನೋಡೋಣ. ಅದರಿಂದ ಯಾವಲ್ಲ ನಾವು ಇಲ್ದರೆ ಶುಕ ಸುದಿ ಇದು ಬೇಕು, ಅದು ಹೆಚ್ಚು ಶುಕ ಸುದಿ ಇದೆಲ್ಲವೇ ಇಲ್ಲ ಶಂಕರರು ಇಲ್ಲ ಅಂದ್ರೆ ನಮ್ಮ ಪರಾಶರ ಭಟ್ರು ಅದ್ರ ಪ್ರಕಾರನೇ ಬರುತ್ತೆ. ಅವ್ರದ್ದು ತುಂಬಾ ಎಲ್ಲೆಲ್ಲೂ ವ್ಯತ್ಯಾಸ ಆಗಿರುತ್ತೆ. ಅದನ್ನ ಬಿಟ್ಟ ಅಂದ್ರೆ ಇವ್ರದನ್ನ ಬೇಕಾದ್ರೆ ಇವ್ರದಲ್ಲೂ ಕೆಲವು ವಿಶೇಷವಾಗಿದ್ದು ಮಾತ್ರ ಹೇಳ್ಕೊಂಡು ಹೋಗೋಣ ಬೇಕಾದ್ರೆ. ಆ ಥರ ಇದು ಬನ್ನಂಜೆ ಕವಿತರ್ಮ ಅಂತ ವಿಶೇಷವಾದ ವ್ಯಾಖ್ಯಾನ ಚೆನ್ನಾಗಿರುತ್ತಲ್ಲ ನಿಮಗೆ ಅಂತ ಹೇಳಿದ್ರೆ. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಇವಾಗ. ಏಳನೇ ಶ್ಲೋಕ. ಅಗ್ರಾಕ್ಷ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪದರ್ದನಃ ಪ್ರಭೂತಸ್ತೆ ಕಗುದ್ಧಾಮ ಪವಿತ್ರಂ ಮಂಗಳಂ ಪರಂ. ಅಗ್ರಾಖ್ಯ ಶಾಶ್ವತಃ ಕೃಷ್ಣಃ ಲೋಹಿತಾಕ್ಷಃ ಪ್ರದರ್ದನಃ ಪ್ರಭೂತಃ ಸ್ಥಿತಕುದ್ಧಾಮ ಪವಿತ್ರಂ ಮತ್ತೆ ಮಂಗಳಂ ಪರಂ. 9 ನಾಮ ಇದರಲ್ಲಿ ಬರ್ತಾ ಇದರಲ್ಲಿ. ಮಂಗಳಂ ಪರಂ ಅನ್ನೋದು ಒಂದೇ ಹೆಸರು, ಅದು ಮಂಗಳಂ ಪರಂ ಬೇರೆ ಬೇರೆ ಇಲ್ಲ, ಮಂಗಳಂ ಪರಂ ಅಂತ ಒಂದೇ ನಾಮ. ಅದನ್ನ ಇದ್ರಲ್ಲಿ ಮಾಡ್ತಾರೆ ಕಡೆಗೆ. ಈ ಅಗ್ರಾಹ್ಯ ಮತ್ತು ಅಗ್ರಾಹ್ಯ ಅಂದ್ರೆ ಅಗ್ರಾಹ್ಯಾಯ ನಮಃ ಅಂದ್ಬಿಟ್ಟು. ಅಗ್ರಾಹ್ಯ ಅಂದ್ರೆ ಏನು ಅಂತ ಅವನು ಗ್ರಹಿಸಲು ಸಾಧ್ಯವಿಲ್ಲದವನು. ಗ್ರಾಹ್ಯ ಅಂದ್ರೆ ಗ್ರಹಿಸಲು ಸಾಧ್ಯ, ಅಗ್ರಾಹ್ಯ ಭಗವಂತನ ಗ್ರಹಿಸಲು ಸಾಧ್ಯವಿಲ್ಲದವನು, ಅದರಿಂದ ಅಗ್ರಾಹ್ಯ ಅಂತ ಅಂದ್ಬಿಟ್ಟು ಕಡೆಗೆ. ಅವನು ಯಾವುದರಲ್ಲೂ ಸಹ ಅವನು ಇಂದ್ರಿಯಗಳಿಂದ ಆಗ್ಲಿ ಇಲ್ಲ ಮನಸ್ಸು ಅಂದ್ರೆ ಇಂದ್ರಿಯ ಅಂದ್ರೆ ಮನಸ್ಸು ಅದ್ರಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಅಪ್ಯ ಮನಸ ಸಹ ಅಂತ ಶ್ರುತಿನೇ ಹೇಳ್ಬಿಡ್ತು. ಅದಕ್ಕೆ ಮನಸ್ಸಿಂದಲೂ ಗ್ರಹಿಸಲು ಸಾಧ್ಯವಿಲ್ಲದವನವನು ಅಂತಂದ್ರೆ ಮಾತಿಂದಲೂ ವಾಚೆಂದು ಯಥೋ ವಾಚೋ ನಿವರ್ತಂತೆ, ವಾಚಿನಿಂದಲೂ ಇಲ್ಲ ಕರ್ಮದಿಂದಲೂ ಇಲ್ಲ ಇಂದ್ರಿಯ ಯಾವುದರಿಂದಲೂ ಸಹ ಪೂರ್ಣವಾಗಿ ಭಗವಂತನ ಗ್ರಹಿಸ್ತೇನೆ ಅನ್ನೋ ಸಾಧ್ಯವೇ ಇಲ್ಲ. ಅದಕ್ಕೆ ಶ್ರುತಿನೇ ಹೇಳ್ಬಿಡ್ತಾ. ಅದಕ್ಕೆ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾವನಾದ್ರೂ ಅವಿಜ್ಞಾತಂ ಭಗವಂತನ ಪೂರ್ಣ ತಿಳ್ಕೊಂಡಿಲ್ಲ ಅಂದ್ರೆ ಆಗ ವಿಜಾನತಾಂ, ಹೌದು ಭಗವಂತನ ನೀನ್ ತಿಳ್ಕೊಂಡಿದೀಯಾ ಅಂತ ಶ್ರುತಿ ಹೇಳುತ್ತೆ. ವಿಜ್ಞಾತಂ ನಾ ತಿಳ್ಕೊಂಡಿದ್ದೀನಿ ಅಂದ್ರೆ ಅವಿಜ್ಞಾತ, ನೀನು ಭಗವಂತನ ತಿಳ್ಕೊಂಡಿಲ್ಲ ಅಂತ ಶ್ರುತಿ ಹೇಳುತ್ತೆ. ಭಗವಂತನ ತಿಳ್ಕೊಂಡಿದೀಯ ಅಂತ ಹೇಳ್ಬಿಟ್ರೆ ನೀ ತಿಳ್ಕೊಂಡಿಲ್ಲ ಅನ್ನುತ್ತೆ. ಭಗವಂತನ ತಿಳ್ಕೊಂಡಿಲ್ಲ ಅಂದ್ರೆ ನೀ ಸರಿಯಾಗಿ ತಿಳ್ಕೊಂಡಿದೀಯ ಭಗವಂತನ ಅಂತ ಶ್ರುತಿನೇ ಹೇಳುತ್ತೆ. ಅದಕ್ಕೆ ಅಗ್ರಾಹ್ಯಾಯ ನಮಃ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಇವ ಹೇಳ್ತಾರೆ ಕಡೆಗೆ. ಇವನು ಈಗ ಹೇಳ್ತಾರೆ ಭಟ್ಟಭಾಸ್ಕರ ಏನ್ ಮಾಡ್ತಾನ ಅಂದ್ರೆ ಇದಕ್ಕೆ ನೈನಂ ಇದು ನೈನಂ ಊರ್ಧ್ವಂ ನ ತಿರಿಯಂಚ ನ ಮಧ್ಯೆ ಪರಿಚಕ್ರಮತೆ ಅಂತ ಶ್ರುತಿನಲ್ಲಿ ಬರುತ್ತೆ. ಏಕೆ ನೈನಂ ಊರ್ಧ್ವಂ ಅಂದ್ಬಿಟ್ಟು ಅಂತ. ನಾವು ಊರ್ಧ್ವಂ ನ ತಿರಿಯಂಚ ನ ಮಧ್ಯೆ ಪರಿಚಕ್ರಮತೆ. ಭಗವಂತ ಎಲ್ಲಿದಾನ, ನಾವು ನೈನಂ ಮೇಲಿದಾನ ಅಂದ್ರೆ ಎಲ್ಲೂ ಹೇಳಕ್ಕಾಗಲ್ಲ. ನ ತಿರಿಯಂಚ ಇಲ್ಲೇ ಇಲ್ಲಿ ಎಲ್ಲ ತಿರುಗಿ ಅಲ್ಲೂ ಇಲ್ಲ. ನ ಮಧ್ಯೆ ಇಲ್ಲಿರ್ತಾನ ಪರಿಜಗ್ರಭತೆ ಅಂದ್ರೆ ಅದನ್ನ ಅವನನ್ನ ಎಲ್ಲೂ ಸಹ ಯಾರು ಮೇಲಿದ್ದವರು ನೋಡೋಕ್ಕಾಗಲ್ಲ, ಕೆಳಗಡೆ ಇದ್ದವರು ನೋಡೋಕ್ಕಾಗಲ್ಲ, ಮಧ್ಯದದ್ದವ್ರು ನೋಡೋಕ್ಕಾಗೋದಿಲ್ಲ. ಎಲ್ಲಿದ್ರೂ ಸಹ ಭಗವಂತನ ಯಾರು ನೋಡೋದಕ್ಕೆ ತೈತನ ನಾಡದಲ್ಲಿ ಬರುತ್ತೆ. ಅದನ್ನ ಅವರು ತೆಗೆದು ತೋರಿಸ್ತಾರೆ. ಅದಕ್ಕೆ ಅವನು ತಿಳ್ಕೊಳ್ಳೋಕೆ ಯಾರಿಗೂ ಸಾಧ್ಯವಿಲ್ಲ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ ಮೃತ್ ತ್ವಂತ್ವಾದಿರಿವ ಕುಲಾಲ ಕುವಿಂದಾದಿ ಅಗದಿಷ್ಠೇಯ ಅನ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈಗ ಒಂದು ಮಣ್ಣಿದೆ ಅಂದ್ರೆ ಆ ಮಣ್ಣಿನಿಂದ ಒಂದು ಅದರಲ್ಲಿ ಕುಡಿಕೆಯೋ ಮಡಿಕೆಯೋ ಏನೋ ಮಾಡ್ಬೋದು. ಅದಕ್ಕೆ ಮಾಡೋನೊಬ್ಬ ಕುಲಾಲ ಅವನಿರ್ತಾನ, ಅವನು ಅದಕ್ಕೊಂದು ಚಕ್ರ ಅದೆಲ್ಲ ಇರುತ್ತೆ. ಅದಕ್ಕೆ ಅಂದ್ರೆ ಅವಾಗ ಅದನ್ನೇನಾಗುತ್ತೆ, ಅವಾಗ ಇವು ಎಲ್ಲವೂ ಸಹ ಒಂದು ಮಣ್ಣಿಂದ ಬರುವಂತಹ ವಸ್ತು ಮಣ್ಣಿಗಿಂತ ಬೇರೆ ಆದ್ರೂ ಎಲ್ಲವೂ ನಮಗೆ ಕಾಣಕ್ ಸಿಗುತ್ತೆ. ಮಣ್ಣು ಸಿಗುತ್ತೆ, ಮೃತ್ತಿಗೆ ಸಿಗುತ್ತೆ, ಆ ಮಾಡುವ ಕುಂಬಾರ ಸಿಗ್ತಾನೆ, ಮತ್ತೆ ಅಲ್ಲಿ ಚಕ್ರಗಳು ಅದೆಲ್ಲ ಸಿಗುತ್ತೆ. ಅದು ಆ ತರ ಇವನು ಅಧಿಷ್ಠಾತ್ರವಲ್ಲ, ಇವನು ಜಗತ್ ಕಾರಣನೇ ಹೌದು. ಅವನು ಹೇಗೆ ಮಣ್ಣು
ಇದಕ್ಕೆ ಮಡಿಕೆ ಇಡಿಕೆಗಳಿಗೆ ಅದು ಕಾರಣವಾಗುತ್ತೆ, ಅದು ಉಪಾದಾನವಾಗುತ್ತೆ. ಆದ್ರೆ ಇವನು ಉಪಾದಾನ ಆಗಿದ್ರೂ ಸಹ ಇವುಗಳು ತಿಳಿಯೋ ತರ ಅವನ್ನ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆ ತರ ಅವನು ಹಾಗೆ ಅಧಿಷ್ಠಾತ್ರವಲ್ಲ, ಅವನ್ನ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಯನ ಊರ್ಧ್ವಂ. ಆಮೇಲೆ ಬ್ರಹ್ಮಾದ್ಯತಿಷ್ಠದ್ಭುವನಾನಿ ಧಾರಯನ್ನೇ ಅಂತ. ಬ್ರಹ್ಮ ಅಧ್ಯತಿಷ್ಠತೆ ಭುವನಾನಿ, ಈ ಭುವಸ್ನ ಅಧ್ಯತಿಷ್ಠತೆ ನಿಂತುಕೊಂಡು ಲೋಕವನ್ನೆಲ್ಲ ಧರಿಸಿದ್ದಾನೆ, ಧಾರೆಯನ್ನೇ ಧರಿಸಿದ್ದಾನೆ ಅಂತ ಇರುತ್ತೆ. ಅದಕ್ಕೆ ಹಾಗಾಗಿ ಎಲ್ಲಾ ಲೋಕವನ್ನು ಧರಿಸಿರ್ಬೇಕಾದ್ರೆ ಲೋಕದಲ್ಲಿ ಹೇಗೆ ನಾವು ನೋಡಕ್ ಸಾಧ್ಯ, ಅವನ್ನ ನೋಡೋಕೆ ಸಾಧ್ಯವೇ ಇಲ್ಲ ಅಂದ್ಬಿಟ್ಟು. ಆಮೇಲೆ ಇದರಲ್ಲೂ ಸಹ ಶ್ವೇತಾಶ್ವತರ ವಿಷಯದಲ್ಲೂ ಸಹ ಒಂದು ಇದು ಬರುತ್ತೆ, ಭಗವಂತನ ಅವನ್ನೇ ಹೇಳ್ತಾರೆ ಕಡೆಗೆ. ಅದಿತಿಷ್ಠತ್ಯೆ ಕಸ್ತೆ ನೇದಂ ಪೂರ್ಣಂ ಪುರುಷೇಣ ಸರ್ವಂ. ಇದು ತೈತ್ರ್ಯದಲ್ಲಿ ತಿಷ್ಠತ್ಯೆ ಅದು ಬರ್ತದೆ. ಅದೇ ಅದಿತಿಷ್ಠತಿ ಏನ ಪೂರ್ಣಂ ಪುರುಷೇಣ ಸರ್ವಂ ಅಂದ್ಬಿಟ್ಟು ಒಂದು ಬರ್ತದೆ. ಅದಕ್ಕೆ ಅವನು ಎಲ್ಲವೂ ಸಹ ಪುರುಷನಿಂದ ವ್ಯಾಪ್ತವಾಗಿದೆ. ಅದಿತಿಷ್ಠತಿ ಎಲ್ಲವೂ ಅವನಿಂದಲೇ ವ್ಯಾಪ್ತ, ಅಲ್ಲವೋ ಅವನೇ ಹೊರತಾನೆ ಎಲ್ಲವನ್ನೂ ಮಾಡ್ತಾನೆ. ಅದರಿಂದ ಪುರುಷೇಣ ಸರ್ವಂ, ಒಂದು ಚೂರು ಇಡೀ ವಿಶ್ವವೇ ಅವನು ಹೊತ್ಕೊಂಡು ಇದ್ ಮಾಡ್ತಾ ಇದ್ದಾನೆ. ಆದ್ರೂ ಸಹ ಯಾರು ಅವನನ್ನು ನೋಡಕ್ಕೆ ಸಾಧ್ಯವಿಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಆಮೇಲೆ ಅದಕ್ಕೆ ನಿರುಕ್ತದಲ್ಲಿ ಅಗ್ರಾಹ್ಯೋ ಯೋನದಿಷ್ಟೇಯ ಮೃತ್ತಿಕೇವ ಕುಲಾಲಕೈ ಸಾಕಲ್ಯೇನ ಗ್ರಾಹ್ಯೋ ನ ಭವತಿ. ಹೇಗೆ ಒಂದು ಮಣ್ಣಿನ ಮಾಡುವ ಮೃತ್ತಿಕೆಯನ್ನು ಮಾಡುವ ಅವನನ್ನ ತಿಳ್ಕೊಳ್ಳೋ ತರ ಭಗವಂತನ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಸಾಕಲ್ಯೇನ ನ ಗ್ರಾಹ್ಯೋ ಭವತಿ, ಎಲ್ಲವನ್ನೂ ಸೇರಿದ್ರು ಸಹ ಅವನನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅಗ್ರಾಹ್ಯ, ಅವನನ್ನು ಗ್ರಹಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಅವನು ಅಣೋರಣೀಯಾನ್ ಮಹತ್ವ ಮನೆ ನೋಡಿದ್ವಿ, ಅವನಿಗೆ ಎಷ್ಟು ದೊಡ್ಡವನು ಅಂತ ವಿಶ್ವವನ್ನೇ ಒಳಗಡೆ ಇಟ್ಕೊಂಡಿದ್ದಾನೆ. ಅದನ್ನ ಹೇಗೆ ನಮ್ಮಿಂದ ನೋಡಕ್ ಸಾಧ್ಯ? ಅಣುವಾಗಿದ್ರೆ ನಮ್ ಕಣ್ಣಿಗೆ ಬಿಡೋದೇ ಇಲ್ಲ. ಆದ್ರಿಂದ ಭಗವಂತನ ನೋಡಕ್ ಯಾರಿಂದಲೂ ಸಾಧ್ಯವಿಲ್ಲ. ಅವನಾಗೆ ಮನಸ್ಪಟ್ಟ ಅಂದ್ರೆ ಕೆಲವರಿಗೆ ತೋರಿಸ್ಕೊತಾನೆ. ನಮಗ್ ಒಂದೇ ಒಂದು ಅವನ ನೋಡೋ ಅವಕಾಶ ಅವತಾರ ಕಾಲಗಳಲ್ಲಿ. ಆದ್ರೆ ಅವತಾರ ಕಾಲಗಳಲ್ಲಿ ಅವನ್ನ ತಿಳ್ಕೊಳ್ಳೋರೇ ಕಮ್ಮಿ. ಅವತಾರ ಮಾಡಿದಾಗ ಅವನ್ನ ತಿಳ್ಕೊಳ್ಳೋರೇ ತುಂಬಾ ಕಮ್ಮಿ. ಯಾರು ಅವನ ಭಗವಂತನ ನಂಬೋದಕ್ಕೆ ಹೋಗೋದಿಲ್ಲ. ಎಲ್ಲೋ ಕೆಲವರು ಆವಾಗಲೂ ಋಷಿಗಳು ಮುನಿಗಳು ಅವರೆಲ್ಲ ಆಯುವಾರಗಳೆಲ್ಲ ಕೊಂಡಾಡಿ ಇದೆಲ್ಲ ಮಾಡ್ತಾ ಇರ್ತವ್ರ. ಸಾಧಾರಣದವ್ರಿಗೆ ಕೃಷ್ಣ ಒಬ್ಬ ಮನುಷ್ಯ ಅನ್ಕೋತಾರೆ ಇದ್ದವ್ರ. ಭಗವಂತ ಹೇಳ್ತಾನೆ ಮೂಢ ಅಂತ ಹೇಳ್ತಾನೆ, ನನ್ನ ಮನುಷ್ಯ ಅನ್ಕೊಂಡಿದ್ದಾರೆ ಮೂಢರು ಅಂತ ಹೇಳ್ತಾನಲ್ಲ ಆ ಕಾಲದಲ್ಲೇ. ಇನ್ನು ಈ ಕಾಲದಲ್ಲಿ ಕೇಳಲೇಬೇಕಾ, ಬಂದಂದ್ರೆ ಯಾವ ನಾಟಕದ ಕಂಪನಿಯಿಂದ ಬಂದೆ ಅಂತ ಹೇಳ್ತಾರೆ. ಭಗವಂತ ಕೃಷ್ಣ ಬಂದ್ರೆ ಇವನ್ ಯಾವ ನಾಟಕದ ಕಂಪನಿಯಪ್ಪ ಅಂತ ಕೇಳ್ತಾರೆ. ಆ ತರ ಬಂದ್ರೂ ಸಹ ನಾವು ನಂಬೋದಿಲ್ಲ ಇವಾಗ. ಅದರಿಂದ ಅವನನ್ನ ಗ್ರಹಿಸೋದಿಲ್ಲ. ಎದುರಿಗೆ ತೋರ್ಕೊಂಡ್ರು ನಾವು ನೋಡಿದ್ರು ಅವನು ಅಂತ ನಮಗೆ ತಿಳಿಯೋದಿಲ್ಲ. ಹಾಗಾಗಿ ಹೇಗೆ ಗ್ರಹಿಸ್ತೀವಿ ಅವನನ್ನ ಸಾಕಲ್ಯೇನ ಎಲ್ಲ ಒಟ್ಟಿಗೆ ಸೇರಿದ್ರು, ಎಲ್ಲ ಒಂದು ಅಂಶವನ್ನು ಸೇರಿದ್ರು ತಿರುಗಕ್ಕೆ ಸಾಧ್ಯವಿಲ್ಲ. ಅವನು ಕೆಲವೊಂದು ಅಂಶದ ಮೂಲಕ ಋಷಿಗಳಿಗೆ ಅವರ ಹೃದಯದಲ್ಲಿ ಚಿಕ್ಕ ಒಂದು ಬೆಳಕಿನ ತರ ತೋರಿಸ್ಕೊಳ್ತಾನೆ, ಒಬ್ಬೊಬ್ಬರು ತರ ತೋರಿಸ್ಕೊಳ್ತಾನೆ. ತುಂಬಾ ಪುಣ್ಯ ಮಾಡೋದವ್ರಿಗೆ ಆಯ್ವಾರಂತ ಅವ್ರಿಗೆಲ್ಲ ಸ್ವಾಮಿ ದೇಶಿಕನಿಗೆಲ್ಲವೇ ಅವ್ರಿಗೆ ಒಂದು ಸ್ವಪ್ನದಲ್ಲಿ ಬರೋ ತರ ಕೊಡ್ತಾನೆ. ಅವ್ರಿಗೆ ಸ್ವಪ್ನದಲ್ಲಿ ಅವ್ರು ಕಾಣೋ ತರ ಅವ್ರಿಗೆ ಸಮಾನವಾದ ಇದು ದರ್ಶನ ಸಮಾನಕಾರ ಅಂತಾರೆ. ದರ್ಶನ ಸಮಾನ ಆಗ ಅವ್ರಿಗೆ ಕೊಡ್ತಾನೆ. ಬಹಳ ವಿಶೇಷ ಮಾಡಿದವ್ರಿಗೆ ಆ ತರ ಸಿಗುತ್ತೆ. ಇದು ಆಯ್ವಾರಗಳೆಲ್ಲ ನೋಡ್ತಾರೆ, ಕೊಂಡಾಡ್ತಾರೆ. ನಮ್ಮ ಆಯ್ವಾರ ಅಂತ ಎಷ್ಟು ಸಲ ನೋಡಿದಾರೋ. ಅವ್ರು ಹೋಗೋದಕ್ಕೆ ಅವರು ಸುಮಾರು ಸಲ ಅವರಿಗೆ ತೋರಿಸ್ಕೊಂಡಿದ್ದಾನೆ ಭಗವಂತ. ಅದು ಆ ದರ್ಶನ ಸಮಾಕಾರ ಕೆಲವ್ರಿಗೆ ಮಾತ್ರ ಕೊಡ್ತಾನೆ. ಅದು ಅವ್ರಿಗೂ ಸಹ ಪೂರ್ಣವಾಗಿ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾವುದೋ ಒಂದು ಅಂಶವನ್ನು ನೋಡ್ತಾರೆ ಅಷ್ಟೇ, ಪೂರ್ಣವಾಗಿ ನೋಡೋಕೆ ಸಾಧ್ಯವಿಲ್ಲ. ಆ ಥರ ಅದನ್ನ ಹೇಳ್ತಾರೆ ಅದಕ್ಕೆ. ಆಮೇಲೆ ಶಾಶ್ವತಃ ಅಂತ ಹೇಳ್ತಾರೆ ಕಡೆಗೆ. ಆ ಶಾಶ್ವತಃ ಅನ್ನುವಾಗ ಅನವರತ ಜಗದ್ವ್ಯಾಪಾರ ಪ್ರಹಾರತ್ವೇನ ನಿತ್ಯ ಯಥಾ ಅವ್ಯುಚ್ಛಿನ್ನಾ ತತಸ್ತುಯೇತೆ ಸೃಷ್ಟಿ ಸ್ಥಿತ್ಯಂತ ಸಂಯಮಾಹ ಇತ್ಯಾದಿ ಅಂತ ಹೇಳ್ತಾರೆ. ಅವನು ಶಾಶ್ವತ ಅಂದ್ರೆ ಯಾವಾಗ್ಲೂ ಇರೋನು. ಶಾಶ್ವತ ಅನ್ನೋದು ಯಾವಾಗ್ಲೂ ಇರುವಂತಾನವನು. ಆದ್ರಿಂದ ಏಕರೂಪವಾಗಿ ಅನವರತವಾಗಿ ಜಗದ್ವ್ಯಾಪಾರಕ್ಕಾಗಿಯೇ ನಿತ್ಯವಾಗಿ ಇರುವವನು. ಅದರಿಂದ ಅವನ್ನ ಶಾಶ್ವತ ಅಂತ ಹೇಳ್ತಾರೆ ಅಂತಾರೆ. ಅವ್ಯುಚ್ಛಿನ್ನ ತತಸ್ತು, ಒಂದು ಸ್ವಲ್ಪವೂ ಜಗತ್ತಿನ ವ್ಯಾಪಾರದಲ್ಲಿ ಒಂದು ಚೂರುವೂ ಸಹ ವಿಚ್ಛಿನ್ನ ಇರೋದಿಲ್ಲ. ಸೃಷ್ಟಿ ಸ್ಥಿತಿ ಆಗ್ತಾ ಇರುತ್ತೆ, ಲೈವ್ ಆಗುತ್ತೆ, ಮತ್ತೆ ಸೃಷ್ಟಿ. ಇದು ನಮಗೆಲ್ಲ ಇದು. ಆದ್ರೆ ಭಗವಂತನಿಗೆ ಆಯಾಸದೇನೂ ಇಲ್ಲ, ಒಂದು ಕ್ಷಣವೂ ಅವನು ಕಣ್ಮುಚ್ಚೋದಿಲ್ಲ. ಅದರಿಂದ ಎಲ್ಲಾ ಕಾಲದಲ್ಲೂ ಸಕ್ರಿಯನಾಗೇ ಇರ್ತಾನೆ ಭಗವಂತ. ಅವನು ಯೋಗ ನಿದ್ರೆ ಮಾಡಿದ್ರು ಅಲ್ಲೊಂದು ಕ್ರಿಯೆ ನಡೀತಿರುತ್ತೆ. ನಮಗೆ ಪ್ರಳಯ ಕಾಲದಲ್ಲಿ ನಮಗೆ
ನಮ್ಮ ದೇಹವನ್ನ ನಮ್ಮ ಅನೇಕ ಜನ್ಮ ದಣಿದಿರುತ್ತೆ. ಆ ದಣುವನ್ನ ತಣಿಸೋದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಪ್ರಳಯವನ್ನ ಮಾಡಿ ಯೋಗ ನಿದ್ರೆ ಮಾಡ್ತಾನೆ. ಯೋಗ ನಿದ್ರೆಯಲ್ಲೂ ಸಹ ಎಲ್ಲವೂ ಏನಾಗುತ್ತೆ, ಎಲ್ಲವೂ ಸಹ ಅವನಿಗಿರುತ್ತೆ. ಯಾವತ್ತೂ ಭಗವಂತ ಅನ್ನೋದು ಅದರಿಂದ ಶಾಶ್ವತವಾಗಿ ಸೃಷ್ಟಿ ಸ್ಥಿತಿ ಲಯ ಯಾವ ಎಲ್ಲಾ ಕಾಲದಲ್ಲೂ ಇರುವವನು, ಅದರಿಂದ ಇದಿರ್ತಾನೆ ಅನ್ಬಿಟ್ಟು ಅಂತ ಕಡೆ ಹೇಳ್ತಾರೆ. ಆಮೇಲೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಶಶ್ವತ್ ಭವ ಅಂತಾರೆ. ಅದಕ್ಕೆ ಶಶ್ವತ್ ಭವ ಅಂತ, ಶಶ್ವತ್ ಅಂದ್ರೆ ನಿತ್ಯ, ಶಶ್ವತ್ ಭವ ನಿತ್ಯನಾಗಿ ಇರೋದ್ರಿಂದ ನಿತ್ಯ. ಶಶ್ವತ್ ಶಬ್ದದಿಂದಲೇ ಶಾಶ್ವತ ಬಂದಿದ್ದು. ಶಶ್ವತ್ ಅದೇ ಶಾಶ್ವತ, ಆ ತಕಾರ ಬಂದು ಶಾಶ್ವತ ಆಗುತ್ತೆ ಅದು, ಅದರಿಂದ ನಿತ್ಯ ಅಂತ ಅವನು. ಆಮೇಲೆ ಶಾಶ್ವತಗಂ ಶಿವಮಚ್ಯುತಮ ಶ್ರುತಿನೇ ಅವನು ಶಾಶ್ವತ, ಅವನು ಶಿವಂ ಅಚ್ಯುತಮ್ ಅಂತ ಶಿವನೇ ಅಂದುಕೊಂಡಾತೆ. ಪತಿಂ ವಿಶ್ವಸ್ಯಾತ್ಮೇ ಶಾಶ್ವತಗಂ ಶಿವಮಚ್ಯುತಂ, ಅವನು ಲೋಕಕ್ಕೆಲ್ಲ ಪತಿ, ವಿಶ್ವಕ್ಕೆಲ್ಲ ಆತ್ಮವಾಗಿದ್ದಾನೆ, ಶಾಶ್ವತನಾಗಿದ್ದಾನೆ ಅಂತ ಶ್ರುತಿನೇ ಕೊಂಡಾಡುತ್ತೆ. ಅದಕ್ಕೆ ಇವೆಲ್ಲವೂ ಸಹ ಶ್ರುತಿಯಿಂದ ತಗೊಂಡಿದ್ದೆ. ಎಲ್ಲ ಮಂತ್ರಗಳು ಹೆಸರನ್ನು ಸಹ ಶ್ರುತಿಯಿಂದ ತಗೊಂಡಿದ್ದು. 36,000 ಇದನ್ನ ತಗೊಂಡು ಮಂತ್ರ ತೆಗೆದು ಅದನ್ನ 1000ಕ್ಕೆ ಇಳಿಸಿದ್ದಾರೆ. ಅದನ್ನ ಹೇಳ್ತಾರೆ ಅದಕ್ಕೆ ಕಡೆಗೆ ಅವನು ಇನ್ನೊಂದು ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ಒಂದು ಪದ ಶ್ಲೋಕ ಬರುತ್ತೆ, ಅವ್ಯುಚ್ಛಿನ್ನಾಹ ತತಸ್ಥೈತೆ ಸರ್ಗಸ್ಥಿತ್ಯಂತ ಸಂಯಮಾಹ ಅಂದ್ರೆ ಅವನು ಅವ್ಯುಚ್ಛಿನ್ನಾಹ, ವಿಚ್ಛಿನ್ನ ಇಲ್ಲ, ಆದಿ ಅಂತ್ಯಗಳು ಅನ್ನೋದು ಅವನಿಗಿಲ್ಲ, ಇರೋದ್ರಿಂದ ಅವನು ನಿತ್ಯನಾಗಿರುವವನು. ಇರೋದ್ರಿಂದ ಹೇಳ್ತಾನೆ ಕಡೆಗೆ. ಆದರೆ ಸರ್ಗಸ್ಥಿತ್ಯಂತ ಸಂಯಮಾಹ ಅದಂದ್ರೆ ಈ ಸೃಷ್ಟಿ ತಿಥಿ ಲಯ ಆಗೋದೆಲ್ಲ ಅದು ಶಾಶ್ವತವಲ್ಲ. ಎಲ್ಲ ಆಗದೆ ಒಂದು ಸೃಷ್ಟಿ ಆದಾಗ ಲಯ ಇರೋದಿಲ್ಲ, ಲಯವಾದಾಗ ಸೃಷ್ಟಿ ಸ್ಥಿತಿ ಇರೋದಿಲ್ಲ. ಆದ್ರಿಂದ ಸೃಷ್ಟಿ ಆದ್ಮೇಲೆ ಆದ ಸ್ಥಿತಿ ಇರೋದಿಲ್ಲ, ಒಂದೊಂದು ಆದ್ಮೇಲೆ ಬರುತ್ತೆ. ಇವದು ಶಾಶ್ವತವಿಲ್ಲ. ಆದ್ರೆ ಇದು ಎಲ್ಲವನ್ನೂ ನಡೆಸುವಂತ ಭಗವಂತ ಅವನು ಶಾಶ್ವತ, ಇದೆಲ್ಲವನ್ನು ಮಾಡಿಸುವವನು ಅವನು ಶಾಶ್ವತ. ಅತಃ ಸದಾ ಪ್ರವಾಹತ್ವಾತ್ ನಿತ್ಯ ಶಾಶ್ವತ ವಿಚ್ಯತೆ ಅಂತ ಅದಕ್ಕೆ ನಿರುಕ್ತಿ ಹೇಳ್ಬಿಟ್ರು. ಅವನು ಹೇಗೆ ಒಂದು ಪ್ರವಾಹದಲ್ಲಿ ಆ ನೀರು ಒಂದೇ ಇರಲ್ಲ, ನಮಗೆ ಗೊತ್ತು, ಅದೇ ಅನ್ಕೊಳ್ತೀವಿ. ಒಂದು ನೀರು ಹರಿತಾ ಇದ್ರೆ ಈಗಿದ್ದ ನೀರು ಮುಂದೆ ಹೊಡೋಗಿರುತ್ತೆ, ಬೇರೆ ನೀರು ಬರುತ್ತೆ. ಆ ತರ ಇವನು ಪ್ರವಾಹದ ತರ ಬಂದು ಎಲ್ಲೂ ಹೋಗ್ತಾ ಇರುತ್ತೆ. ಮನ್ವಂತರಗಳು, ಇದು ಬ್ರಹ್ಮ, ಎಲ್ಲರೂ ಹೋಗ್ತಾ ಇರ್ತಾರೆ. ಆದ್ರೆ ಆ ನೀರಿನ ಮೂಲ ಇದೆಯಲ್ಲ ಭಗವಂತ, ಅವನು ಇದ್ದೇ ಇರ್ತಾನೆ ಯಾವಾಗ್ಲೂ ಶಾಶ್ವತ. ಅದರಿಂದ ಪ್ರವಾಹದ ತರ ಅವನು ನಿತ್ಯವಾಗಿ ಇದ್ದೇ ಇರ್ತಾನೆ. ಆಮೇಲೆ ಅದಕ್ಕೆ ಶಶ್ವತ್ ಭವತಿ ಇತಿ ಶಾಶ್ವತ ಅಂದ್ಬಿಟ್ಟು ವ್ಯುತ್ಪತ್ತಿಯನ್ನು ತೋರಿಸ್ಕೊಳ್ತಾರೆ ಅದಕ್ಕೆ. ಆಮೇಲೆ ಕೃಷ್ಣ ಅನ್ನೋದು ಇದಕ್ಕೆ ಕೃಷ್ಣಾಯ ನಮಃ ಅನ್ಬಿಟ್ಟು, ಇದಕ್ಕೆ ಶಾಶ್ವತಾಯ ನಮಃ, ಇದು ಕೃಷ್ಣಾಯ ನಮಃ ಅನ್ಬಿಟ್ಟು. ಈ ಕೃಷ್ಣಾಯನ ಅಂದ್ರೆ ಕೃಷ್ಣ ರೂಪಿಯಾದ ಅವನಿಗೆ ರೂಪಿಗೆ ನಮಸ್ಕಾರ ಅನ್ಬಿಟ್ಟು. ಅದಕ್ಕೆ ಪಟ ಏವಂ ವಿಧ ಲೀಲಾರಸೇನ ನಿತಾಂತ ನಿರ್ವೃತ ಕಡೆಗೆ ಅವನು ಏವಂ ವಿಧ ಅಂದ್ರೆ ಎಷ್ಟು ಅನೇಕ ಅವನ ಹೇಳಕ್ ಹೋಗಿದ್ರೆ ಈ ತರ ಅಂತ ಹೇಳ್ಬಿಟ್ಟು ಎಷ್ಟೊಂದು ಅವನು ಭಗವಂತನ ಅವನ ಲೀಲಾರಸ, ಭಗವಂತ ಅವನ ಲೀಲಾ ಇದು ವಿಭೂತಿ, ಇದು ಅದರ ಅನೇಕ ಭಗವಂತ ಲೀಲಾರಸಗಳು. ಅದರಲ್ಲಿ ಅವನ ಅವತಾರವೂ ಒಂದು ಲೀಲಾರಸವೇ ಅವನಿಗೆ, ನಮಗೂ ಭಗವಂತನಿಗೂ ಅವನ ಅವತಾರ ಅವನಿಗೂ ಲೀಲಾರಸ. ಅದರಿಂದ ಲೀಲಾರಸೇನ ನಿತಾಂತ ನಿರ್ವೃತ. ಅದರಿಂದ ಅವನು ಈ ಲೀಲಾರಸಗಳನ್ನ ನಾವು ಇಲ್ಲಿ ಅವತಾರ ಕಾಲಗಳಲ್ಲಿ ನಾವು ಭಗವಂತ ಅನುಭವಿಸ್ತೀವಿ. ಅದೇ ತರ ಅವನು ಸಹ ತನ್ನ ಅವತಾರವನ್ನ ಅನುಭವಿಸ್ತಾನಂತೆ ಅವನು. ಅದರಿಂದ ಮಾಡಿ ನಿರ್ವೃತ ಶಾಂತನಾಗಿರ್ತಾನಂತೆ ಅವನು. ಒಂದು ಮನಸ್ಸಿಗೆ ಆನಂದ, ಒಂದು ಸಂಗೀತವನ್ನ ಕೇಳಿದ್ರು, ಯಾವುದೋ ಒಂದು ಚಿತ್ರ ನೋಡಿದ್ರೆ ಮನಸ್ಸಿಗೆ ಒಂದು ತೃಪ್ತಿ ಉಂಟಾಗುತ್ತಲ್ಲ, ಹಾಗೆ ಭಗವಂತನಿಗೂ ಸಹ ಶಾಂತನಾಗಿರ್ತಾನೆ. ಅಂದ್ರೆ ತನ್ನ ಲೀಲಾರಸವನ್ನು ಅನುಭವಿಸ್ತಾ ಅವನು ಶಾಂತನಾಗಿ ಇರ್ತಾನೆ ಭಗವಂತ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಮಹಾಭಾರತದಲ್ಲಿ ಬರುವುದ ಒಂದು ಮಂತ ಇದು. ಅದೇ ಕೃಷಿರ್ಭ್ರೂ ವಾಚಕ ಶಬ್ದ ನೆಶ್ಚ ನಿರ್ವೃತಿ ವಾಚಕ ವಿಷ್ಣು ತದ್ ಭಾವಯೋಗಾಚ ಕೃಷ್ಣೋ ಭವತಿ ಶಾಶ್ವತಃ ಅಂದ್ಬಿಟ್ಟು ಅಂತ ಇದ್ರಲ್ಲಿ ಬರುತ್ತೆ. ಅದರಲ್ಲಿ ಏನಂದ್ರೆ ಕೃಷಿ ಭೂವಾಚಕ, ಕ್ರಿ ಅನ್ನೋದು ಕೃಷಿ ಭೂವಾಚಕ, ಇದು ಭೂಮಿಯ ಒಂದು ಭೂಮಿ. ಕೃಷಿಯಿಂದ ಇಲ್ಲಿ ಉತ್ತೋದು ಬಿತ್ತೋದು ಮಾಡ್ತೀವಲ್ಲ, ಅದು ಭಗವಂತನ. ಅದಕ್ಕೆ ನಶ್ಚ ನಿರ್ವೃತಿ ವಾಚಕ, ಅದಕ್ಕೆ ನಶ್ಚ ಅಂದ್ರೆ ನಿರ್ವೃತಿ, ಅದನ್ನ ನಿರ್ವೃತಿಯಿಂದ ಅಂದ್ರೆ ಅದಕ್ಕೆ ಆನಂದವನ್ನು ಉಂಟು ಮಾಡುವುದು ನಿರ್ವೃತಿ ಅದು. ಇಲ್ಲಿ ಭಗವಂತ ಈ ಭೂಮಿಯಲ್ಲಿ, ಈ ಭೂಮಾಂತರದಲ್ಲಿ ಅವನು ಕೃಷ್ಣ ಹೇಳ್ತಾನೆ, ಅವನೇ ನಮ್ಮ ಈ ಮುತ್ತು ಹೇಳ್ತಲ್ಲ. ಅದಕ್ಕೆ ಇದರಲ್ಲಿ ದಯಾಶೇಖರ ಸ್ವಾಮಿ ಹೇಳ್ತಾರೆ ಸಸ್ಯಂ ಅಂದ್ಬಿಟ್ಟು, ಇದೆಲ್ಲವೂ ನಾವು ಕೃಷಿವಲಂ, ಭಗವಂತ ಕೃಷಿವಲ
ನಾವೆಲ್ಲೂ ಸಸ್ಯಗಳಂತೆ ಹಾಗೆ. ಆಗ ಭಗವಂತ ಅವನ ಭೂಮಿನ ಉತ್ತು ನಮ್ಮನ್ನೆಲ್ಲ ಬೆಳೆಸ್ತಾ ಇದ್ದಾನೆ. ನಾವು ಕೃಷಿ ಹೊಲ ಅವನು, ನಾವೆಲ್ಲರೂ ಅಲ್ಲಿ ಬೆಳೆದಿರುವಂತ ನಾವು ಇದು ಅಂದ್ಬಿಟ್ಟು ಅಂತ ಆ ತರ ಇದನ್ನ ಹೇಳ್ತಾರೆ ಅದಲ್ಲಿ ಭಗವಂತ ಕೃಷ್ಣ. ಅವನು ಏನ್ ಮಾಡ್ತಾರೆ, ವಾಚಕ ಅವನು ಭೂಮಿಯ ಶಬ್ದ, ಭೂಮಿಯನ್ನ ಹೊತ್ತು ಎಲ್ಲರಿಗೂ ಇಲ್ಲಿ ಸಸ್ಯವನ್ನ ಬೆಳೆಸಿ ಎಲ್ಲರಿಗೂ ಹೇಗೆ ಸಸ್ಯಕ್ಕೆ ನೀರು ಹಾಕಿ ಬೆಳೆಸ್ತೀವೋ ಹಾಗೆ ನಮ್ಮನ್ನೆಲ್ಲವನ್ನು ಭಗವಂತ ಅಂತರ್ಯಾಗಿದ್ದು ನಮ್ಮನ್ನೆಲ್ಲ ಕಾಪಾಡ್ತಾನೆ, ಆನಂದವನ್ನುಂಟು ಮಾಡ್ತಾನೆ. ಅದರಿಂದ ವಿಷ್ಣು ತದ್ ಭಾವಯೋಗಾಚ ಕೃಷ್ಣೋ ಭವತಿ ಶಾಶ್ವತಃ. ಅದರಿಂದ ಇವೆರಡರಿಂದ ಕೃಷಿ ಮತ್ತು ಕಶ್ಚ ನಶ್ಚ ಇವೆರಡರಿಂದ ಸಂಯೋಗದಿಂದ ಏನಾಗುತ್ತೆ, ಅದಕ್ಕೆ ಅವಾಗ ಕೃಷ್ಣ ಅನ್ನೋ ಪದ ಉಂಟಾಗುತ್ತೆ. ಅವತಾರವೂ ಒಂದು ಕೃಷ್ಣ ಅಂತ, ಎಲ್ಲ ಅವತಾರಕ್ಕೂ ಕೃಷ್ಣ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲದರಲ್ಲೂ ಈ ಕೆಲಸವನ್ನ ಮಾಡ್ತಾನೆ. ನೇರವಾಗಿ ಕೃಷ್ಣ ಅಂತ ಅವತಾರವನ್ನು ಮಾಡಿದ್ದಾನೆ. ಅದರಿಂದ ಈ ಕೃಷ್ಣ ಅನ್ನೋ ಪದ ಅದರಿಂದ ಜನಿಸಿದೆ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇದು ನೇರವಾಗಿ ಇವನು ಭಗವಂತನೇ ಅವನು ಹೇಳ್ತಾನೆ ಇದನ್ನ ಮಹಾಭಾರತದಲ್ಲಿ. ಈ ಇವನಿಗೆ ಅರ್ಜುನನಿಗೆ ಹೇಳ್ತಾನೆ ಅವನು, ಕೃಷಾಮಿ ಪೃಥಿವೀಂ ಪಾರ್ಥ. ಈ ಕೃಷಿ ಭೂವಾಚಕ ಶಬ್ದ ಬಂದಿದ್ದೆ ಇದಾದ್ಮೇಲೆ ಹೇಳ್ತಾರೆ, ಕೃಷಾಮಿ ಪೃಥಿವೀಂ ಪಾರ್ಥ ಭೂತ್ವಾ ಕಾರ್ಷ್ಣಾಯ ಸೋಹಲಃ ಕೃಷ್ಣೋ ವರ್ಣಶ್ಚ ಮೇ ಯಸ್ಮಾತ್ ತಸ್ಮಾತ್ ಅರ್ಜುನ ನನ್ನನ್ನ ಕೃಷ್ಣ ಅಂತ ಕರೆದು, ಯಾಕೆಂದ್ರೆ ನನ್ನ ಬಣ್ಣವು ಕೃಷ್ಣ ವರ್ಣೋಶ್ಚಮೆ, ನನಗೆ ಕೃಷ್ಣ ವರ್ಣ ಇರೋದ್ರಿಂದಲೂ ನನ್ನ ಕೃಷ್ಣ ಅಂತ ಕರೀತಾರೆ. ಅದು ಅಲ್ಲದೆ ನಾನು ಭೂಮಿಂ ಕೃಷಾಮಿ, ಭೂಮಿಯನ್ನ ಉಳ್ತಾನೆ. ಯಾವ್ದ್ರಿಂದ? ಕಾರ್ಷ್ಣಾಯ ಸೋಹಲಂ. ಕಾರ್ಷ್ಣ ಅಂತಂದ್ರೆ ಕಬ್ಬಿಣದ, ಸೋಹಲ ನೇಗಲು, ಕಬ್ಬಿಣದ ನೇಗಲಿನಿಂದ ನಾನು ಭೂಮಿಯನ್ನ ಉಳ್ತೇನೆ. ಕೃಷಾಮಿ ಪಾರ್ಥ ಅಹಂ ಭೂಮಿಂ ಕೃಷಾಮಿ. ಅದರಿಂದಲೂ ನನಗೆ ಕೃಷ್ಣ ಅಂತ ಕರೀತಾರೆ. ನಾನು ಭೂಮಿಯನ್ನ ಹೊತ್ತು ಇಲ್ಲಿ ಯಾರಪ್ಪ ಸಸ್ಯ ಅಂದ್ರೆ ನಾವೇ ಜೀವಾತ್ಮರೇ ಸಸ್ಯಗಳು. ಜೀವಾತ್ಮ ಅಂದ್ರೆ ಪ್ರಾಣಿಗಳು ಎಲ್ಲ ಅದೇ ಅವನ ಸಸ್ಯಗಳು ಅಂತ ಅವನು ಹೇಳ್ತಾನೆ. ಅದಕ್ಕೆ ಅದರಿಂದ ಈ ನನಗೆ ಕೃಷ್ಣ ಅಂತ ಕರೀತಾನೆ. ಭಗವಂತ ನೇರವಾಗಿ ತಾನೇ ತನ್ನ ಹೆಸರಿಗೆ ವ್ಯಾಖ್ಯಾನವನ್ನು ಮಾಡ್ಕೊಂಡ್ಬಿಡ್ತಾನೆ ಕಡೆಗೆ. ಅವಾಗ ಹೇಳ್ತಾರೆ ಹೀಗೆ ನಿರುಕ್ತ ಹೇಳ್ತಾರೆ, ಏಕಾಂತ ಲೀಲಾರಸತೋ ನಿರ್ವೃತ ಕೃಷ್ಣ ಉಚ್ಯತೆ ಅಂತ ಅವನಿಗೆ ಹೇಳ್ತಾರೆ ಕಡೆಗೆ. ಅವನ ಏಕಾಂತದಲ್ಲಿ ಇದ್ದು ಅವನು ಏಕಾಂತದಲ್ಲಿ ಇದ್ದು ಎಲ್ಲರಿಗೂ ಸುಖವನ್ನು ಉಂಟು ಮಾಡ್ತಾನಲ್ಲ ಅವನು. ಅದರಿಂದ ಇದು ಬರ್ತದೆ. ಈ ನಾಮ ಮುಂದೆ 554ರಲ್ಲಿ ಈ ಕೃಷ್ಣ ಅಂತ ಇನ್ನೊಂದು ಬರುತ್ತೆ. ಆವಾಗ ಅದಕ್ಕೆ ಅರ್ಥ ಬೇರೆ ಮಾಡಿ, ಯಾಕಂದ್ರೆ ಒಂದೇ ಅರ್ಥ ಮಾಡಿದ್ರೆ ಪುನರುಕ್ತಿ ದೋಷ ಬರುತ್ತೆ. ಅದಕ್ಕೆ ಆವಾಗ ಇದಕ್ಕೆ ಬೇರೆ ಅರ್ಥವನ್ನು ಮಾಡ್ತಾರೆ. ಅದನ್ನ ಅವಾಗ ನೋಡೋಣ. ಆಮೇಲೆ ನೆಕ್ಸ್ಟ್ ಲೋಹಿತಾಕ್ಷಾಯ ನಮಃ ಅಂದ್ಬಿಟ್ಟು, ಲೋಹಿತಾಕ್ಷ ಅಂದ್ರೆ ಕೆಂಪು ಕಣ್ಣುಳ್ಳವನು, ಸುಂದರವಾದ ಕಣ್ಣುಳ್ಳವನು ಬಿಟ್ಟು ಅಂತ. ಅದಕ್ಕೆ ಈದ್ರಂಗ್ ನಿರ್ವತಿ ಪಿಶುನ ರಮ್ಯ ರಾಜೀವ ತಾಮ್ರನಯನ ಅಂತ ಹೇಳ್ತಾರೆ. ಈದ್ರಂಗ್ ಅಂದ್ರೆ ಈ ತರ ಅಂದ್ರೆ ಲೀಲಾರಸವನ್ನು ಉಂಟು ಮಾಡ್ತಾನೆ ಕೃಷ್ಣ ಅಂತ ಹೇಳಿದ್ರಲ್ಲ, ಆ ತರ ಕೃಷ್ಣ ಅವನು ಹೇಳ್ತಾನಲ್ಲ, ಈ ತರ ಅವನು ನಿವೃತ್ತಿ ಪಿಶುನ ರಮ್ಯ. ಪಿಶುನ ಅಂದ್ರೆ ಅತ್ಯಂತ ರಮ್ಯವಾಗಿಂದ ಭಗವಂತನ ಕಣ್ಣು ರಮ್ಯ. ಹೇಗೆ ರಾಜೀವ, ಯಾವಾಗ್ಲೂ ಒಂದು ಕಮಲದಂತೆ ಭಗವಂತನಿರುತ್ತೆ. ಅದಕ್ಕೆ ರಾಮೋ ರಾಜೀವ ರಾಜೀವ ಅಂದ್ರೆ ಕಮಲಕ್ಕೆ ಇನ್ನೊಂದು ಹೆಸರು. ಅದೇ ಪಿಶುನು ರಮ್ಯ ರಾಜೀವ ತಾಮ್ರನಯನ. ತಾಮ್ರ ಅಂದ್ರೆ ಕೆಂಪುದಾವರೆ. ಅದಕ್ಕೆ ಚಂದಾಮರೆ ಕಣ್ಣಂತ ಆಯ್ವಾರೆಲ್ಲ ಭಗವಂತನ ಹೇಳ್ಬೇಕಾದ್ರೆ ಚಂದಾಮರೆ ಕಣ್ಣಂತ ಚಂದಾಮರೆಯೇ ಹೇಳ್ತಾರೆ. ಅದಕ್ಕೆ ಆತರ ಚಂದಾಮರೆ ಕಣ್ಣನ್ ಅಂದ್ಬಿಟ್ಟು ಎಲ್ಲಾ ಕೊಂಡಾಡೋದು. ಅದಕ್ಕೆ ಭಗವಂತ ಆ ತರದ್ದಿದು. ಅವನ ಕಣ್ಣುಗಳು ಅಷ್ಟು ನಯನವಾಗಿದೆ. ಅದರಿಂದ ಲೋಹಿತಾಕ್ಷ ಅನ್ಬಿಟ್ಟು, ಅಂದ್ರೆ ಕೆಂಪಾದ ತಾವರೆಯ ಕಣ್ಣುಳವನು ಲೋಹಿತಾಕ್ಷ. ನಾವು ಕಪ್ಯಾಸಂ ಪುಂಡರೀಕಾಕ್ಷ ಅನ್ಬಿಟ್ಟು ಚಾಂದವಂಶದಲ್ಲಿ ನೋಡಿದ್ವಲ್ಲ. ಅದರ ನೀರಿನಲ್ಲಿ ಹುಟ್ಟುವ ಬೆಳಗಿಸುವಂತ ಸೂರ್ಯನ ಬೆಳಗಿನ ಕಮಲದಂತ ಇರುವಂತ ಕಣ್ಣುಗಳು, ಇಲ್ಲ ಕಮಲ ಬೆಳಗ್ಗೆ ನೀರಿನ ಮೇಲೆ ಕುಳಿತುಕೊಳ್ಳೋದ್ರಿಂದ ಆ ತರ ಕಣ್ಣುಗಳು ಅಂತೆಲ್ಲ ವ್ಯಾಖ್ಯಾನ ಮಾಡಿದ್ರಲ್ಲ ಭಾಷಿಕಾರರು. ಆ ಕಪ್ಯಾಸಮನ್ನ ಬೇರೆ ತರ ಮಾಡಿ ಆ ತರ ಕಣ್ಣುಳ್ಳವನು ಸುಂದರವಾದ ರಾಜೀವ ತಾಮ್ರಲೋಚನ. ಅದರಿಂದ ಲೋಹಿತಾಕ್ಷನಾಗಿದೆ ಅನ್ಬಿಟ್ಟು ರಾಮಾಯಣದಲ್ಲೂ ನೋಡ್ಬೇಕು. ರಾಮೋ ರಾಜೀವ ಲೋಚನ ಕಮಲಪತ್ರಾಕ್ಷ ರಕ್ತಾಂತ ಲೋಚನ. ವಾಲ್ಮೀಕಿಗಳು ಪುಂಡರೀಕಾಕ್ಷ ವಿಶಾಲಾಕ್ಷ ಅನ್ಬಿಟ್ಟು ರಾಮನ ಕಣ್ಣುಗಳನ್ನ ಅನೇಕವಾಗಿ ಕೊಂಡಾಡಿದ್ದಾರೆ ವಾಲ್ಮೀಕಿಗಳಂತೂ. ಅದಕ್ಕೆ ಕಡೆಗೆ ಉಪನಿಷತ್ ಸಮಾ ವೃಷಭೋ ಲೋಹಿತಾಕ್ಷ ಅಂತ ಬರುತ್ತೆ. ಸಹ ವೃಷಭ ಲೋಹಿತಾಕ್ಷ. ಒಳ್ಳೆ ವೃಷಭ ಅಂದ್ರೆ ಒಳ್ಳೆ ಎತ್ತು, ಗಭೀರಾಗಿರೋ ಎತ್ತು. ಲೋಹಿತಾಕ್ಷ, ಅವನ ಕಣ್ಣು ಲೋಹಿತಾಕ್ಷತ ಇದೆ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ
ನಾಚ್ಯಾತಿಮೇನಲ್ಲೂ ಆಂಡಾಳು ಹೇಳ್ತಾರೆ ನೋಡಿ, ಕಳ್ಳ ಮಾಧವ ಕೇಶವ ಒಂದ್ ಮಹತ್ತಾನ ಕಣ್ಗಳಲ್ಲವೇ ಅನ್ಬಿಟ್ಟು ಅಂತ ಅವನ ಕಣ್ಣಲ್ಲಿ ಅವಳು ಅತ್ಯಂತ ಇದ್ಬಿಟ್ಟು ಸುಂದರವಾದ ಕಣ್ಣನ್ನು ನೋಡಿ ಮಾರು ಹೋಗಿ ಹೇಳುವಂತ ಮಾತದು, ಇನ್ನು ಅತ್ಯಂತ ಮಹತ್ತವಾದ ಕಣ್ಗಳಲ್ವೇ ನನ್ನನ್ನ ಸೆಳೆದಿದ್ದು ಅನ್ನೋ ಅರ್ಥದಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಅದರಿಂದ ಹೇಳ್ತಾರೆ ನಿರುಕ್ತಲ್ಲಿ ರಕ್ತ ರಾಜೀವನಯನೋ ಲೋಹಿತಾಕ್ಷ ಇತಿ ಪ್ರಕೀರ್ತಿತಃ. ಯಾರ ಕಣ್ಣು ರಕ್ತದಂತೆ ಕೆಂಪಾಗಿ ಕಮಲದಂತ ಕಣ್ಣುಳ್ಳಿದಾನೋ ಅವನನ್ನ ಅವನಿಗೆ ಲೋಹಿತಾಕ್ಷ ಅಂತ ಅವನನ್ನ ಕರೆಯಲ್ಪಡ್ತಾನೆ ಅವನು ಅಂತ ಅವ್ರು ಹೇಳ್ತಾರೆ ಕಡೆ. ಅದಕ್ಕೆ ಆಮೇಲೆ ಪ್ರತರ್ಧನ ನೆಕ್ಸ್ಟ್ ಪ್ರತರ್ಧನಾಯ ನಮಃ. ಪ್ರತರ್ಧನ ಅಂದ್ರೆ ತರ್ಧನ ಅಂದ್ರೆ ದಂಡಿಸೋದು, ತರ್ಧನ ಚಚ್ಚೋದು, ಹೊಡೆಯುವಂತ ದಂಡಿಸೋದು. ಪ್ರತರ್ಧನ ಪ್ರಕರ್ಷೇಣ ಅಂದ್ರೆ ಪ್ರತರ್ಧನ ಅಂದ್ರೆ ಪ್ರಳಯದ ಸರ್ವೇಶಾಂ ಸಮೃದ್ಧತ್ವಂಚಾಹ ಅಂದ್ರೆ ಯಾವಾಗ್ಲೂ ಸಮೃದ್ಧ ಮಾಡೋ. ಯಾವಾಗ ಪ್ರಳಯ ಕಾಲದಲ್ಲಿ ಪ್ರತರ್ಧನ ಪ್ರಳಯೇ ಭೂತಾನಿ ಪ್ರತರ್ಧಯತಿ ಹಿನಸ್ತಿ ಇತಿ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಈ ಕಲ್ಗಿ ಬಂದು ಎಲ್ಲರನ್ನೂ ಇದು ಮಾಡ್ತಾನಲ್ಲ, ಎಲ್ಲರನ್ನೂ ಸಹ ಪ್ರಳಯ ಕಾಲದಲ್ಲಿ ಎಲ್ಲಾ ಭೂತಗಳನ್ನು ಅವರು ಶಿಕ್ಷಿಸಿ ಎಲ್ಲ ಅದರಲ್ಲಿ ಪುಣ್ಯ ಆದಂತ ಕೆಲವು ಋಷಿಗಳೆಲ್ಲ ಹಾಗೆ ಇರ್ತಾರೆ. ನಮ್ಮಂತವ್ರು ಎಲ್ಲರೂ ಯಾರಾದ್ರು ಇದ್ರೆ ಆ ಸಮಯಕ್ಕೆ ಎಲ್ಲರನ್ನು ಪ್ರತರ್ಧಯತಿ ಹಿನಸ್ತಿ, ಎಲ್ಲರನ್ನೂ ಸಹ ಹಿಂಸೆಯಿಂದ ಪ್ರಳಯದಲ್ಲಿ ಎಲ್ಲ ಹಿಂಸೆ ಮಳೆ ಬರುತ್ತೆ, ಆಮೇಲೆ ಬೆಂಕಿ ಬರುತ್ತೆ, ಇದೆಲ್ಲ ಹಿಂಸೆಗಳಾಗುತ್ತಲ್ಲ, ಹಿಂಸೆಯನ್ನು ಮಾಡಿ ಎಲ್ಲರನ್ನೂ ನಾಶ ಮಾಡ್ತಾನಲ್ಲ, ಅದರಿಂದ ಅವನು ಪ್ರತರ್ಧನ ಅಂದ್ಬಿಟ್ಟು ಅವನಿಗೆ ಹೆಸರು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಕಠೋಪನಿಷತ್ತಲ್ಲಿ ಒಂದು ಮಂತ್ರ ಅಂತ ಹೇಳಿ ಅದು ಯಶ್ಚ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತ ಬೋಧನ ಅಂದ್ಬಿಟ್ಟು ಅಲ್ಲಿ ಬರುತ್ತೆ. ಅದರಲ್ಲಿ ಪ್ರಳಯವನ್ನ ಅವನಿಗೆ ಭಗವಂತ ಹೇಳ್ಬೇಕಾದ ಅಂದ್ರೆ ಯಮ ಹೇಳ್ತಾನೆ ನಚಿಕೇತನಿಗೆ, ಪ್ರಳಯ ಕಾಲದಲ್ಲಿ ಬ್ರಹ್ಮಂಚ ಕ್ಷತ್ರ, ಬ್ರಹ್ಮಕ್ಷತ್ರ ಅನ್ನುವಾಗ ಬ್ರಾಹ್ಮಣ ಕ್ಷೇತ್ರ ಇದ್ದು 4 ಎಲ್ಲರೂ ಸೇರ್ಕೊಳ್ತಾರೆ. ಅದರಲ್ಲಿ ಒಂದೊಂದಲ್ಲಿ 2 ಸೇರ್ಕೊಂಡು ಎಲ್ಲರೂ ಬರುತ್ತೆ. ಅದರಲ್ಲಿ ಬ್ರಹ್ಮಂಚ ಕ್ಷೇತ್ರಂಚ ಉಭೌ ಭವತ ಓದನ ಅಂತ 2 ಭಗವಂತನಿಗೆ ಓದನ ಅಂದ್ರೆ ಆಹಾರವಾಗುತ್ತಂತೆ. ಉಭೌ ಅಂದ್ರೆ 2 ಆಡಿದ 2 × 2 4 ತಗೋಬೇಕು. ಎಲ್ಲವೂ ಅವನಿಗೆ ಭಗವಂತನಿಗೆ ಆಹಾರವಾಗುತ್ತೆ ಅದರಲ್ಲಿ ಏನ್ಬಿಟ್ಟು ಅಂತ. ಇದನ್ನ ಅದಕ್ಕೆ ಬ್ರಹ್ಮಸೂತ್ರದಲ್ಲೇ ತುಂಬಾ ಇದು ಬರೆದಿದ್ದಾರೆ. ಅತ್ತ ಚರಾಚರಣ ಗ್ರಹಣ ಅಂತ ಅಂದ್ಬಿಟ್ಟು ಅವನು ಚರ ಆಚರಣೆಗಳಲ್ಲೂ ಅತ್ತ ಅಂತ ತಿನ್ನುವವನು ಅಂದ್ಬಿಟ್ಟು ಈ ತರ ಶುದ್ಧಿಯಲ್ಲಿ ಬಂದಿದೆ ಅಂತ ಅವಾಗ ಇದನ್ನೇ ಈ ಮಂತ್ರವನ್ನು ತೆಗೆದು ತೋರಿಸ್ತಾ ಅದರಲ್ಲಿ ಉಭೌ ಭವತ ಓದನ ಅಂತ ಬ್ರಹ್ಮಂಚ ಕ್ಷತ್ರಂಚ ಉಭೌ ಭವತ ಓದನ ಅಂತ ತೋರೋದ್ರಿಂದ ಅದನ್ನ ತಗೊಳ್ತಾರೆ. ಕಡೆಗೆ ನಿರುಕ್ತಲ್ಲೂ ಅದನ್ನ ಹೇಳ್ಬಿಟ್ಟು ಯಸ್ಯ ಬ್ರಹ್ಮಚ ಕ್ಷತ್ರಂಚ ಬ್ರಹ್ಮೋದನಂ ಭವತ್ಸದ ಪ್ರತರ್ಧನ ಸವಿಜ್ಞೇನ ಸಂಹೃತೋ ಸ್ವಪದೋ ಮನುಹು ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಯಾವುದೋ ಈ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಸಹ ಅವರನ್ನ ಮರ್ದನವನ್ನ ಮಾಡಿ ಶಿಕ್ಷೆ ಮಾಡಿ ಪ್ರಳಯವನ್ನು ಎಲ್ಲರನ್ನೂ ಇದು ಮಾಡ್ತಾನೋ ಅವನು ಪ್ರತರ್ಧನ ಅಂತ ಹೇಳ್ತಾರೆ ಕಡೆ. ಅದನ್ನ ಇದಕ್ಕೆಲ್ಲ ಚಿಕ್ಕದಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಪ್ರಭೂತಃ ಅಂತ ಬರುತ್ತೆ. ಅದಕ್ಕೆ ಪ್ರಭೂತಃ ಅಂದ್ರೆ ದೊಡ್ಡದಾಗಿರೋ ನಿತ್ಯೋಭೂತಿ. ಪ್ರಭೂತಃ ಅಂದ್ರೆ ಸರ್ವ ಸಂಹಾರೇಪಿ ಪ್ರಭೂತಃ ಸಮೃದ್ಧ ನಿತ್ಯ ನಿರ್ಮರ್ಯಾದ ಭೋಗೋಪಕರಣ ಪರಮ ಪದತ್ವಾತೆ ಅಂದ್ರೆ ಅವನು ಮೇಲೆ ಪ್ರತರ್ಧನ ಅಂದ್ರೆ ಅಲ್ಲಿ ಪ್ರಳಯ ಮಾಡಿದ್ರು ಅಂತ ಹೇಳ್ಬಿಟ್ರು. ಅದಕ್ಕೆ ಅಷ್ಟೆಲ್ಲ ಮಾಡಿದ್ರು ಸಹ ಅವನು ಸರ್ವ ಸಂಹಾರೇಪಿ ಎಲ್ಲರನ್ನೂ ಸಂಹಾರ ಪ್ರಳಯವನ್ನು ಮಾಡಿದ್ರು ಸಹ ಅವನು ಪ್ರಭೂತಃ ಅಂದ್ರೆ ಸಮೃದ್ಧ, ಅವನು ಸಮೃದ್ಧಿಯಾಗಿರ್ತಾನೆ. ಯಾಕೆಂದ್ರೆ ಅವನು ನಿತ್ಯ ನಿರ್ಮರ್ಯಾದ ಭೋಗೋಪಕರಣ, ಅವನು ನಿತ್ಯ ಮರ್ಯಾದೆ ಅಂದ್ರೆ ಎಲ್ಲೆ ಮರ್ಯಾದೆ ನಾವು ಹೇಳ್ತೀವಲ್ಲ, ಕನ್ನಡದಲ್ಲಿ ಅರ್ಥ ಅಲ್ಲ. ಮರ್ಯಾದೆ ಅಂದ್ರೆ ಎಲ್ಲೆಗೆ ಮರ್ಯಾದೆ, ಅದನ್ನೇ ನಾವು ಇಟ್ಕೊಂಡು ಬೇರೆ ಅರ್ಥವನ್ನು ಮಾಡ್ಕೊಂಡ್ಬಿಟ್ಟಿದೀವಿ. ಮರ್ಯಾದೆ ಅಂದ್ರೆ ಎಲ್ಲೆ, ಸಮುದ್ರಕ್ಕೆ ಮರ್ಯಾದೆ ಸಮುದ್ರ ಎಲ್ಲೆ ಅಂತ. ನಿರ್ಮರ್ಯಾದೆ ಅಂದ್ರೆ ಎಲ್ಲೇ ಇಲ್ಲದವನು ಅವನು ನಿತ್ಯ ಮತ್ತೆ ಎಲ್ಲೇ ಇಲ್ಲದವನು. ಅವನಿಗೆ ಭೋಗೋಪಕರಣ, ಅವನಿಗೆ ಎಲ್ಲವೂ ನಾವೆಲ್ಲ ಭೋಗೋಪಕರಣ. ಭೋಗಸ್ಥಾನ ಗದ್ಯದಲ್ಲಿ ಹೇಳ್ತಾರೆ ಭಾಷಿಕಾರರು, ಭೋಗಸ್ಥಾನ ಭೋಗೋಪಕರಣ. ಅವನಿಗೆ ಎಲ್ಲವೂ ಭೋಗಸ್ಥಾನವೇ, ಎಲ್ಲವೂ ನಾವೆಲ್ಲ ಭೋಗೋಪಕರಣವೇ. ಮೇಲೆ ಹೇಳ್ತಲ್ಲ ಹೇಳ್ತಲ್ಲ ಬ್ರಹ್ಮಂಚ ಕ್ಷತ್ರಂಚ ಉಭೋಭವತ ಓದನ ಅಂತ. ಎಲ್ಲವೂ ಅವನ ಒಂದು ಲೀಲೆಗೆ ನಾವೆಲ್ಲ ಉಪಕರಣಗಳು ಎಲ್ಲವೂ ಸಹ.
ಅವನು ಅಷ್ಟೆಲ್ಲ ಇದ್ರು ಅವನಿಗೆ ಪರಮಪದ ಅಂತ ಇದೆಯಲ್ಲ, ಆ ಪರಮಪದ ಇರೋದು ಅವನು ಪ್ರಭುತಃ. ಅವನು ಅತ್ಯಂತ ಶಾಶ್ವತ ಅಂತ ಹೇಳಿದ್ರು, ಆ ಶಾಶ್ವತ ಅಂತ ಹೇಳಿದ್ರು ಅವನು. ಅಲ್ಲಿ ಪರಮಪದದಲ್ಲಿ ಇಲ್ಲಿ ಎಷ್ಟೇ ಸೃಷ್ಟಿಸಿ ಲಯವನ್ನು ಮಾಡಿದ್ರು ಲೀಲಾ ವಿಭೂತಿ ಹೋಗುತ್ತೆ ತವರ ನಿತ್ಯ ವಿಭೂತಿ ಹೇಗೋ ಏನೂ ಆಗೋದಿಲ್ಲ. ಅಲ್ಲಿ ಯಾವ ಪ್ರಳಯವೂ ಇಲ್ಲ, ಏನೂ ಇಲ್ಲ. ನಿತ್ಯ ವಿಭೂತಿ ಎಲ್ಲಾ ಕಾಲದಲ್ಲೂ ಇದ್ದೇ ಇರುತ್ತೆ. ಅದನ್ನ ಅವನು ಪಡ್ಕೊಂಡಿರೋದ್ರಿಂದ ಅವನು ಪ್ರಭುತಃ ಅನ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಭೋಗೋಪಕರಣಂ ನಿತ್ಯಂ ನಿರ್ಮರ್ಯಾದಂ ಪರಮಂ ಪದಂ ಯಶ್ಚತೇನ ಸಮೃದ್ಧತ್ವಾದೇ ಪ್ರಭೂತ ಇತಿ ಕಥ್ಯತೆ ಎಂದು ನಿವೃತ್ತಿ ಮಾಡ್ರು. ಭೋಗೋಪಕರಣ ಎಲ್ಲವನ್ನೂ ಸಹ ನಿತ್ಯನಾದವನು, ಇಲ್ಲದಂತಹ ಇಲ್ಲದೊಂದು ಎಲ್ಲವೂ, ಭಗವಂತನ ಗುಣಕ್ಕೂ ಎಲ್ಲೇ ಇಲ್ಲ, ಭಗವಂತನ ಶಕ್ತಿಗೂ ಎಲ್ಲೇ ಇಲ್ಲ, ಭಗವಂತನ ಆನಂದಕ್ಕೂ ಎಲ್ಲೇ ಇಲ್ಲ, ಯಾವುದಕ್ಕೂ ಎಲ್ಲೇ ಇಲ್ಲ ಅವನಿಗೆ. ಅವನು ನಿರ್ಮರ್ಯಾದ ಮುಂದೆ ಯಾವುದಕ್ಕೂ ಎಲ್ಲೇ ಇಲ್ಲದವನು. ಅವನು ಎಷ್ಟು ಎಲ್ಲೇ ಇಲ್ಲ ಅಂದ್ರೆ ಅನಂತ. ಅಲ್ಲಿರುವ ನಿತ್ಯರಿಗೂ ಸಹ ಎಲ್ಲೇ ಗೊತ್ತಿಲ್ಲ ಅವನಿಗೆ, ಅನಂತ. ಅವನಿಗೆ ಎಲ್ಲೇ ಗೊತ್ತಿರತ್ತ, ಅವನಿಗೆ ಅಂತವೇ ಇಲ್ಲ, ಅನಂತ ಅವನು. ಅದರಿಂದ ಅವನು ಅಂತಹ ಇದೇನು ಪರಮಂ ಪದಂ. ಅವನ ಒಂದು ಭೋಗೋಪಕರಣ ಭೋಗಸ್ಥಾನ ಯಾವುದು? ಪರಮಪದ. ಆ ಪರಮಪದ ಅಂತ ಉಳ್ಳವನಾದ್ರಿಂದ ಅವನಿಗೆ ಪ್ರಭೂತಃ ಇತಿ ಕಥ್ಯತೆ ಅಂತ, ಅವನಿಗೆ ಪ್ರಭೂತ ಅಂತ ಕರೀತಾರೆ ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ತ್ರಿಕಕುದ್ಧಾಮ್ನೇ ನಮಃ ಅಂದ್ಬಿಟ್ಟು ಅಂತ. ಅದಕ್ಕೆ ಕಕುತ್ ಅಂತ ಅಂದ್ರೆ ಈ ಬುಲ್ ಅಂತ ಹೇಳ್ತೀವಲ್ಲ, ಎತ್ತು, ವೃಷಭ, ಎತ್ತು ಅಂತ ಹೇಳಿ ಅದಕ್ಕೊಂದು ಹಿಳಲ್ ಇರ್ತಲ್ಲ ಮೇಲೆ, ಅದಕ್ಕೆ ಕಕುತ್ ಹೆಸರು. ಈ ಕಾಕುತ್ಸ್ಥ ಅನ್ಬೇಕು, ಅದ್ರ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಾರೆ. ಕಾಕುತ್ಸ್ಥ ಅಂತ ರಾಮನ ಪೂರ್ವಜರಿಗೆ ಬರೋದು. ಕಕುತ್ ಅಂತ ಅದಕ್ಕೆ ಹೆಸರು. ಅದಕ್ಕೆ ಕಕುತ್ಗೆ ಅನೇಕ ಅರ್ಥಗಳಿದೆ. ಒಂದು ಹಿಳಲು ಅಂತ ಒಂದು ಅರ್ಥ, ಅದಕ್ಕೆ ಒಂದು ಹಿಳಲು ಅಂತ. ಕಕುತ್ ಅನ್ನೋದು ಅದು ಆ ತರ. ತ್ರಿಕಕುತ್ ಅಂದ್ರೆ 3 ಹಿಳಲುಳ್ಳವನು ಅನ್ಬಿಟ್ಟು ಅಂತ ಒಂದು ಅರ್ಥ ಬರುತ್ತೆ. ಆಮೇಲೆ ಸ್ಥಾನ ಅಂತ ಒಂದು ಅರ್ಥ, 3 ಸ್ಥಾನ ಉಳ್ಳವನು ಭಗವಂತಿಗೆ. 3 ತ್ರಿಧಾಮ ಅವನು. ಅದೇ ಕಕುದ್ಧಾಮ ಅಂದ್ರೆ ತ್ರಿಧಾಮ್ನಿ ಅಂತ ಅವನು, 3 ಧಾಮ ಉಳ್ಳವನು ಅನ್ಬಿಟ್ಟು ಹೇಳ್ತಾನೆ. ಆಮೇಲೆ 3 ಮಾತ್ರೆಗಳು ಉಳ್ಳವನು ಅಂತ. 3 ಅಂದ್ರೆ ಅನೇಕ 3ಗಳು ಹೇಳ್ಬೋದು ಕಡೆಗೆ, ಅದರಿಂದ ಅದಕ್ಕೆ. ಆಮೇಲೆ 3 ಜಾಗ, ಊರ್ಧ್ವ, ಮಧ್ಯ, ಅಂತರಿಕ್ಷ. ಊರ್ಧ್ವಾಯ ನಮಃ, ಅಧರಾಯ ನಮಃ, ಅಂತರಿಕ್ಷಾಯ ನಮಃ ಅಂತ ಹೇಳ್ತೀವ. ಈ 3 ದಿಕ್ಕುಗಳು ಸಹ ಉಳ್ಳವನು, ಎಲ್ಲವೂ ಅವನಲ್ಲಿರೋದ್ರಿಂದ ಅದೊಂದು ತಿಕ್ಕುದ್ಧಾಮ. ಪ್ರಣವದಲ್ಲಿ 3 ಅಕಾರ ಉಕಾರ ಮಕಾರ ಇತಿಂದ ಶ್ರುತಿನೇ ಹೇಳ್ಬಿಡ್ತು. ಪ್ರಣವನ್ನ 3 ಅಕಾರ ಉಕಾರ ಮಕಾರ 3 ಮಾತ್ರೆಗಳಾಗಿರೋದ್ರಿಂದಲೂ ತ್ರಿಕುದ್ಧಾಮ ಅವನು. ಕಡೆಗೆ ಅವನು ಸ್ವರ್ಗ, ಮತ್ಯ ಮತ್ತು ಪಾತಾಳ ಇವು 3 ಉಳ್ಳದ್ರಿಂದಲೂ ಸಹ ಅವನು ಏನೋ ಅದು ಅವನು ತ್ರಿಕುದ್ಧಾಮ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಅವನು ಹೇಳ್ದಂತರ ಅವನು ಪರಮಪದಲ್ಲೂ ಇದ್ದಾನೆ, ಅವನು ಎಲ್ಲರ ಆತ್ಮದಲ್ಲೂ ಇದ್ದಾನೆ, ಮತ್ತೆ ಎಲ್ಲ ಇದರಲ್ಲೂ 3 ಅವನ ಇದು ಪರಮಪದ ಒಂದು, ಕ್ಷೀರ ಸಮುದ್ರ ಒಂದು, ನಮ್ಮ ಅಂತರ್ಯಾಮಿ ಇದಿರೋದು. ಈ 3 ಜಾಗದಲ್ಲಿ ಇವರೊಂದು 3 ಧಾಮ, ತ್ರಿಧಾಮ. ಪರಮಪದದಲ್ಲೂ ಇದ್ದಾನೆ, ಕ್ಷೀರಾಬ್ದಿಯಲ್ಲಿ ಇರ್ತಾನೆ, ಎಲ್ಲರ ಅಂತರಂಗದಲ್ಲೂ ಇರ್ತಾನಲ್ಲ. ಈ 3 ಅವನ ವಾಸಸ್ಥಳಗಳು, ಅದರಿಂದಲೂ ಸಹ ತ್ರಿಕುದ್ಧಾಮ ಅಂತ ಹೇಳ್ತಾರೆ ಕಡೆಗೆ. ಅದಕ್ಕೆ ಇವರು ಹೇಳ್ತಾರೆ, ಅದಕ್ಕೆ ಪರಶಭಟ್ರು ಹೇಳ್ತಾರೆ, ತತ್ರ ಪರಮಾಣು ಮಾತ್ರಂ ಹಿ ಸೃಷ್ಟಿ ಸಂಹಾರ ಗೋಚರಮಿದಂ ವಿಶ್ವಂ ತದೇತ ಸೃಷ್ಟಯತಿ. ಕಡೆಗೆ ಅವನು ಇಷ್ಟೆಲ್ಲ ಇದ್ರು 3 ಜಾಮ ಉಳ್ಕೊಂಡ್ರು ಅವನು ಪರಮಾಣು ತತ್ರ ಪರಮಾಣು ಮಾತ್ರಂ ಹಿ. ಅವನ ಅಂದ್ರೆ ಭಗವಂತನೇ ಪರಮಾಣು, ಅವನ ಶಕ್ತಿಯ ಒಂದು ಲೇಷ, ಒಂದು ಪರಮಾಣುವಷ್ಟು ಅವನಷ್ಟೇ, ಪೂರ್ಣವಾಗಿ ಇಲ್ಲ. ಒಂದು ಪರಮಾಣು ಅಂದ್ರೆ ಎಷ್ಟು, ಒಂದು ಡಾಟ್. ಅದರಿಂದ ಸೃಷ್ಟಿ ಸಂಹಾರ ಸ್ಥಿತಿ ಎಲ್ಲವನ್ನೂ ಮಾಡ್ತಾನೆ ಭಗವಂತ. ಇದು ಗೋಚರಂ ಇದಂ ವಿಶ್ವಂ, ಇದು ಗೋಚರವಾಗುವ ಎಲ್ಲ ಈ ವಿಶ್ವವನ್ನು ಸಹ ಸೃಷ್ಟೈತಿ. ಯಾವ್ದ್ರಿಂದ? ಒಂದೇ ಒಂದು ಅವನ ಅಣುಗಳಿಂದ ಈ ಸೃಷ್ಟಿಯಾಗುತ್ತೆ. ಇದು ನಮಗೆ ಈ ಚಾಂದೋಪನಿಷತ್ತಲ್ಲಿ ಬರುತ್ತೆ. ಇದು ಚಾಂದೋಪನಿಷತ್ತಲ್ಲಿ ಶ್ವೇತಗತಿಗೆ ಅವ್ರ ತಂದೆ ಆದವರು ಉಪದೇಶ ಮಾಡ್ತಾ ಇರ್ತಾರೆ. ಆಗ ಇದನ್ನೇ ಹೇಳ್ತಾರೆ, ಇದನ್ನೇ ಅವನು ಭಗವಂತ ಅಣುಸ್ವರೂಪವಾಗಿ ಇದನ್ನೆಲ್ಲ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಹೇಳೋದಲ್ಲ ಇದನ್ನೇ. ಆಗ ಶ್ವೇತ ಕೇಳ್ತಾ ಇರ್ತಾನೆ, ಅಣುಸ್ವರೂಪ ಅಂತ ಹೇಳ್ತೀಯ, ಅಣುಸ್ವರೂಪ ಅಂತ ಕಣ್ಣಿಗೆ ಕಾಣೋದಿಲ್ಲ ಅಂತೀಯ, ಅದರಿಂದ ಇಷ್ಟು ದೊಡ್ಡ ವಿಶ್ವ ಬಂದು ಹೇಗೆ ನಂಬೋಕೆ ಸಾಧ್ಯ ಇಲ್ವಲ್ಲ, ಹೇಗೆ ಬಂತು ಅಂತ ಕೇಳ್ತಾನೆ. ಚಾಂದೋಗ್ಯೋಪನಿಷತ್ ಪೂರ್ಣವಾಗಿ ಈ ಕಾಲದವ್ರು ಮಾಡ್ದಂಗೆ ಎಲ್ಲವೂ ಉದಾಹರಣೆ ಕೊಡ್ತಾರೆ. ಆಗ ಅವ್ರು ಕರೀತಾರೆ, ಅಲ್ಲಿ ದೊಡ್ಡ ಒಂದು ಅರಳಿ ಮರ ಇರುತ್ತೆ, ಅರಳಿ ಮರದ ಕೆಳಗಡೆ ಅಲ್ಲಿ ಹೋಗು, ಒಂದು ಕೆಳಗಡೆ ಬಿದ್ದು ಹಣ್ಣು ತಗೊಂಬ ಅಂತಾರೆ. ಹಣ್ಣು ತಗೊಂಡ್ಬರ್ತಾನೆ ಅವನು. ಹಣ್ಣಲ್ಲಿ ಅನೇಕ ಬೀಜಗಳು ಇರ್ತಲ್ಲ,
ಅರಳಿ ಹಣ್ಣಲ್ಲಿ ನೋಡಿ ಚಿಕ್ಕ 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 ಬೀಜ ತುಂಬಾ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ ತೆಗೆದು. ಊರಲ್ಲಿ ನಮ್ಮಲ್ಲಿ ತುಂಬಾ ಇದಾವೆ ಅರಳಿ ಮರ ಮತ್ತೆ ಆಲದ ಹಣ್ಣುಗಳೆಲ್ಲ ನಮ್ಗೆ ಹುಳ ಇರ್ತಿತ್ತು ಅದಕ್ಕೆ. ನಮ್ಗೆ ಅದೇನೋ ಲೆಕ್ಕನೇ ಇಲ್ಲ, ತೆಗೆಯೋದು ನೋಡೋದು ಒಂದ್ಸಲ ನೋಡೋದು, ಏನು ಕಾಣ್ಲಿಲ್ಲ ಅಂದ್ರೆ ತಿನ್ಬಿಡೋದು. ಹುಡುಗರೆಲ್ಲ ಅವಾಗ ಅದೆಲ್ಲ ತಿಂತಾ ಇದ್ವಿ. ಅಷ್ಟು ಸಣ್ಣ ಬೀಜ ಅದು. ಹೇಳ್ತಾನೆ ಆ ಬೀಜವನ್ನ ಒಡೆಯುತ್ತಾನೆ, ಒಂದು ಚೂರು ಹೊಡೆದಾಗ ಬೆಳ್ಳಗೆ ಕಾಣುತ್ತೆ. ಆಗ ಹೇಳ್ತಾನೆ ಅದು ಅಯ್ಯೋ ಅದು ಕಣ್ಣಿಗೆ ತೆಗೆಯಕ್ಕೂ ಆಗಲ್ಲ, ಒಡೆಯಕ್ಕೆ ಎಷ್ಟು ಬೀಜ ಚಿಕ್ಕದು. ಆಗ ಹೇಳ್ತಾನೆ ನೋಡು ಇದೊಂದು ಬೀಜ, ಆ ಬೀಜದನ್ನ ಒಡೆದಾಗ ಬಿಡುವ ಒಂದು ಬಿಳಿದು ಚಿಕ್ಕದು ಒಂದು ಭ್ರೂಣ, ಅದರಿಂದ ಇಷ್ಟು ದೊಡ್ಡ ಮರ ಬಂದಿದೆಯಾ ಅಲ್ವಾ? ಹೌದು ಅಂತಾನೆ. ಅದೇ ತರ ಭಗವಂತನ ಅನುವಾದ ಶಕ್ತಿ, ಅದರಲ್ಲಿ ವಿಶ್ವ ಎಲ್ಲ ಬಂದಿದೆ, ಇದ್ರಲ್ಲಿ ಏನು ಆಶ್ಚರ್ಯ ಅಂದ್ಬಿಟ್ಟು ಒಂದೊಂದು ಇದೇ ತರ ಕೊಟ್ಟು ಅವನಿಗೆ ಇದಾಗುತ್ತೆ. ಒಂದೊಂದು ಇದೆ ಅನೇಕ ಇದು. ಇನ್ನೊಂದು ಹೇಳ್ತಾನೆ ಆಮೇಲೆ ಕಡೆಗೆ ಆಗಿದ್ದು ಸಹ ತುಂಬಾ ಚಾಂದ ಉಪನಿಷತ್ತು ಬಹಳ ಅದ್ಭುತವಾದ್ದು. ಸರಿ ಅವನು ಕಾಣಲ್ಲ, ಮುಂದೆ ಹೇಳಿದ್ವಲ್ಲ ಅವನಿಗೆ, ಅವನು ಅಗ್ರಾಹ್ಯ ಅಂತ ಹೇಳ್ತಲ್ಲ, ಅಗ್ರಾಹ್ಯಕ್ಕೆ ಇದನ್ನ ಇದಕ್ಕೆ ಹೇಳ್ಬೋದು. ಅವನ್ನ ಹಾಗಿದ್ರು ಕಣ್ಣಿಗೆ ಕಾಣ್ತಾನೆ ಇಲ್ವಲ್ಲ. ಈಗ ಹೇಗೆ ಕಣ್ಣು ಕಾಣದೇ ಇರೋ ಒಂದು ಮೊಳಕೆಯಿಂದ ಬಂದು ಅಂತ ಹೇಳ್ತವಲ್ಲ, ಇಲ್ಲ ಮೊಳಕೆ ಆದ್ರೂ ಸ್ವಲ್ಪ ಕಾಣ್ತು, ಆದ್ರೆ ಅವನು ಅದೂ ಕಾಣೋದಿಲ್ವಲ್ಲ ಅನ್ನುವಾಗ ಅದಕ್ಕೆ ತರ್ತಾರೆ, ನೀರ್ ತಗೊಂಬ ಅಂತಾರೆ. ನೀರ್ ಹೇಗೆ ತಿಳಿಯಾಗಿದೆ ಏನು ಕಾಣಲ್ಲ ಅಂತಾನೆ. ಉಪ್ಪು ತಗೊಂಬಂತಾರೆ, ಉಪ್ಪು ಕಾಣುತ್ತೆ ಅಂತಾನೆ. ಆ ಉಪ್ಪನ್ನು ನೀರಲ್ಲಿ ಹಾಕು ಅಂತಾರೆ, ಕರಗಿಸು ಅಂತಾರೆ. ಒಂದು 5 ನಿಮಿಷ ಕರಗಿಸಿದ ಮೇಲೆ ಆಗುತ್ತೆ, ಎಲ್ಲ ನೋಡಿದರೆ ಅಂತಾರೆ ಈಗೇನಿದೆ ಉಪ್ಪೆಲ್ಲಿ ಅಂತಾರೆ. ಉಪ್ಪಿಲ್ಲ, ಎಲ್ಲಿ ಕರಗೋದು, ಎಲ್ಲಿ ಕಾಣ್ತಾನೆ ಇಲ್ವಲ್ಲ. ಅವ್ರು ಹೇಳ್ತಾರೆ ನೀರು ಚೂರು ಬಾಯಿಗೆ ಹಾಕು ಅಂತಾರೆ. ಆಗ ಉಪ್ಪಿನ ಅಂಶ ಗೊತ್ತಾಗುತ್ತೆ, ಆದ್ರೆ ಉಪ್ಪು ಕಾಣೋದಿಲ್ಲ ನಮಗೆ. ಅದೇ ತರ ಭಗವಂತನ ಅಂಶ ಎಲ್ಲರಲ್ಲೂ ಇದರಲ್ಲೂ ಇದ್ದೇ ಇದೆ, ಆದ್ರೆ ಅವನು ಕಾಣೋದಿಲ್ಲ. ಅವನ್ನ ತಿಳ್ಕೋಬೇಕು. ಹೇಗೆ ನಾವು ನೀರನ್ನ ಸ್ವಲ್ಪ ಬಾಯಿಗೆ ಹಾಕೊಂಡು ಉಪ್ಪು ಗೊತ್ತಾಗುತ್ತೋ, ಹಾಗೆ ಭಗವಂತನ ನೋಡೋಕ್ ಪ್ರಯತ್ನ ಪಟ್ರೆ ಭಗವಂತನ ಇರುವಿಕೆ ತಿಳಿಯುತ್ತೆ. ಭಗವಂತ ತಿಳಿಯೋಲ್ಲ, ಭಗವಂತನ ಇರುವಿಕೆ ತಿಳಿಯುತ್ತೆ. ಅದರಿಂದ ಇದರಲ್ಲಿ ಪ್ರಾಣ ಇದ್ರೂ ಸಹ ಸೃಷ್ಟಿ ಸಂಹಾರ ಸ್ಥಿತಿ ಎಲ್ಲ ಮಾಡ್ತಾನೆ ಅಂದ್ರೆ ಅವನ ಒಂದು ಅಂಶ ಮಾತ್ರ ಸಾಕು ಅಂದ್ಬಿಟ್ಟು ಕಡೆ ಅದಕ್ಕೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ ಅದಕ್ಕೆ, ಪುರುಷೋಕ್ತದಲ್ಲಿ ಬರೋದು ಇಲ್ಲಿ ಹೇಳ್ತಾ ಅದಕ್ಕೆ. ಆಮೇಲೆ ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಇಡೀ ವಿಶ್ವವೇ ಪಾದೋ ಅಸ್ಯ ವಿಶ್ವಭೂತಾನಿ ಏಕಪಾದ. ಒಂದು ಪಾದ ಅಂದ್ರೆ 1/4, ಎಲ್ಲ ಒಂದು ಪಾದ, ಎಲ್ಲವೂ ಇದು ಒಂದೇ ಒಂದು ಪಾದ. ಈ ಅನಂತ ಕೋಟಿ ಬ್ರಹ್ಮಾಂಡಗಳು ವಿಶ್ವ ಜಗತ್ತೇನಿದೆಯೋ ಅದು ಒಂದು ಪಾದ. ಆಮೇಲೆ ತ್ರಿಪಾದಸ್ಯ ಅಮೃತಂ ದಿವಿ, ಅವನ ಅಮೃತ ದಿವಿ ಇದೆಯಲ್ಲ ಪರಮಪದ, ಇದಕ್ಕೆ 3ರಷ್ಟು. ಅಂದ್ರೆ ನಮ್ಮ ಲೀಲಾ ವಿಭೂತಿ ಎಷ್ಟು ಅನಂತ ಕೋಟಿ ಬ್ರಹ್ಮಾಂಡಗಳಿದೆಯಲ್ಲ ಅದಕ್ಕೆ 3ರಷ್ಟು ದೊಡ್ಡದಾಗಿರೋ, 3ರಕ್ಕೆ ಇನ್ನೂ ಜಾಸ್ತಿ ನಮಗೆ ತಿಳಿಯೋದು ಶ್ರುತಿ ಹೇಳುತ್ತೆ. ಅದಕ್ಕೆ 3ರಷ್ಟು ದೊಡ್ಡದಾಗಿದೆ ಅವನ ಅಮೃತನ್ ದಿವಿಯಿಂದ. ಪರಮಪದ ಅಷ್ಟು ದೊಡ್ಡದಾಗಿದೆ ಅವನಿಗೆ. ಅದಕ್ಕೆ ಅದನ್ನ ಆ ತ್ರಿಪಾದಸ್ಯ ಅಮೃತನ್ ದಿವಿ, ಅವನು ಯಾರು ಇದಾನೋ ತ್ರಿಕಕುತ್ ಅನ್ಬಿಟ್ಟು ಅಂತ 3 ಅದನ್ನ ಹೇಳ್ತಾರೆ ಕಡೆಗೆ. ಅದನ್ನ ಹೇಳ್ತಾರೆ. ಆಮೇಲೆ ಇದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ತ್ರಿಪಾದಿ ರಕ್ಷಣ ಪರಂ ಧಾಮ ಯಶ ತ್ರಿಕಕುತ್ ಧಾಮ ಅದನ್ನು ಹೇಳುವ ಕಡೆಗೆ. ಆಮೇಲೆ ಅವನು ಯಜ್ಞವರಾಹನಿಗೆ ಒಂದು ಹೇಳ್ತಾರೆ ಕಡೆಗೆ. ವಿಷ್ಣು ಪುರಾಣದಲ್ಲಿ ಇದನ್ನ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ ಪರಾಶರರು ಈ ತರ ಹೇಳ್ತಾರೆ, ಏನಂದ್ರೆ ಯುತಾಂಶ ಅಂಶೆ ವಿಶ್ವಶಕ್ತಿ ರಿಯಂ ಸ್ಥಿತ ಯಸ್ಯ ಅಯುತ ಅಂಶಾಂಶೆ ವ್ಯಕ್ತಿ. ಯಾರ ಒಂದು ಕೋಟಿ ಇದೆ, ಆ ಕೋಟಿಯಲ್ಲಿ ಆ ಕೋಟಿನ 1 ಕೋಟಿ ಭಾಗ ಮಾಡಿ, ಆ 1 ಕೋಟಿ ಭಾಗದಲ್ಲಿ ಒಂದು ಅಂಶವನ್ನು ತೆಗೆದು, ಅದೇ ಆ ಒಂದು ಅಂಶದಲ್ಲಿ ಒಂದು ಭಾಗ ಮಾಡಿದ್ರೆ ಎಷ್ಟು ಬರುತ್ತೋ ಊಹಿಸಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ವಿಶ್ವಶಕ್ತಿ ರಿಯಂ ಸ್ಥಿತ, ಇಡೀ ವಿಶ್ವದ ಶಕ್ತಿ ಆ ಭಗವಂತನ ಒಂದು ಕೋಟ್ಯಾಂತರದ ಕೋಟ್ಯಾಂತರ ತಗೊಂಡ್ರು ಒಂದು ಅಂಶ, ಕೋಟಿ ಅಂತ ತಗೊಳ್ಳಿ, 1 ಕೋಟಿಯಲ್ಲಿ 1 ಅಂಶ. ಅದರಲ್ಲೇ ಈ ಸೃಷ್ಟಿ ಸ್ಥಿತಿ ಎಲ್ಲವೂ ಜಗತ್ತೆಲ್ಲ ಸ್ಥಿರವಾಗಿದೆಪ್ಪ ಅಂದ್ಬಿಟ್ಟು ಅವರು ಪರಾಶರ ಮೈತ್ರೇಯರಿಗೆ ಹೇಳ್ತಾರೆ. ಆ ಜಗತ್ ಸೃಷ್ಟಿನಲ್ಲಿ ಭಗವಂತನಿಗೆ ಎಷ್ಟು ಬೇಕು ಅನ್ನೋದಕ್ಕೆ ಈ ಹೆಸರುಗಳೆಲ್ಲ ಕೇಳ್ಬೇಕಾದ್ರೆ ಎಲ್ಲವೂ ಸಹ ಅವರೆಲ್ಲ ಅನುಭವಿಸಿ ಇದೆಲ್ಲ ಬರೆದಿದ್ದಾರೆ. ಎಷ್ಟೊಂದು ಅನುಭವಿಸಿದ್ರು ಪರಾಶರರೆಲ್ಲ. ವಿಶ್ವಪುರಾಣ ಹೇಳ್ಬೇಕಾದ್ರೆ ಎಷ್ಟೊಂದು ಅನುಭವಿಸಿರ್ಬೇಕು ಅವರು. ಇಡೀ ಪೂರ್ಣವನ್ನು ನೋಡ್ಕೊಂಡು ಎಲ್ಲ ಅವರೇ ಮೊದಲು ಹೇಳಿದ್ದು, ಯಾರ್ಯಾರು ಮನುಗಳು ಬರ್ತಾರೆ, ಯಾರ್ಯಾರು ಮುಂದೆ ಇಂದ್ರ ಆಗ್ತಾರೆ, ಎಲ್ಲವನ್ನೂ ಹೇಳಿದ್ದಾರೆ ವಿಷ್ಣು ಪುರಾಣದಲ್ಲಿ. ಯಾವ ಮನುಗಳಲ್ಲಿ ಯಾರು ಇಂದ್ರ, ಒಂದೊಂದು ಮನುಗಳು ಯಾರು ಇರ್ತಾರೆ ಎಲ್ಲವನ್ನೂ ಹೇಳ್ಕೊಂಡ್ಬರ್ತಾರೆ. ಅವ್ರು ಹೇಳ್ತಾರೆ, ಹಿಂದೆ ನಾನು ವ್ಯಾಸನಾಗಿದ್ದೆ, ಈಗ ಪರಾಶರನಾಗಿದ್ದೀನಿ. ಅವ್ರು ಹೇಳ್ತಾರೆ, ನಾನು ವೇದವ್ಯಾಸನಾಗಿದ್ದೆ ಒಂದು ಸಲ, ಈಗ ವೇದ ಅವತಾರ ನಾನು ಹಿಂದೆ ಮಾಡಿದ್ದೆ.
ಈಗ ನನ್ನ ಮಗ ವೇದವ್ಯಾಸನ ಮಾಡಿದ್ದಾನೆ ಅನ್ಬಿಟ್ಟು ಎಲ್ಲವನ್ನೂ ಮುಂದಕ್ಕೆ ಹೇಳ್ಕೊಂಬರ್ತಾರೆ. ಯಾರ್ಯಾರು ವ್ಯಾಸರಾಗ್ತಾರೆ ಎಲ್ಲವನ್ನೂ ಹೇಳ್ಕೊಂಬರ್ತಾರೆ. ಅವ ತ್ರಿಕಾಲ ಜ್ಞಾನಿಗಳಾದ್ರಿಂದ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅದಕ್ಕೆ ಆವಾಗ ಇನ್ನೊಂದು ಹೇಳ್ತಾರೆ, ತ್ರಿಕಕ್ಕುಪ್ ಅನ್ಬೇಕಾದ್ರೆ ಪರಾಶರ ಅದ್ಭುತವಾಗಿ ಇನ್ನೊಂದು ಹೇಳ್ತಾರೆ. ಆಮೇಲೆ ಜ್ಞಾನಾದಿ ಗುಣಷಟ್ಕ ಯುಗಳ ತ್ರಿಲಕ್ಷಕ ಧರ್ಮಿ. ಈಗ ಭಗವಂತನ ಗುಣ ಹಾಗೆ ಹೇಳ್ತೇವಲ್ಲ ನಾವು, ಭಗವಂತನ ಗುಣ ಅದಕ್ಕೆ ಅವನು ಜ್ಞಾನ, ಬಲ, ಐಶ್ವರ್ಯ, ವೀರ, ಶಕ್ತಿ, ತೇಜಸ್ಸು ಇದೆಲ್ಲ 5 ಇದೆಯಲ್ಲ, 6 ಎರಡೆರಡು ಮಾಡಿ 3 ಆಗುತ್ತೆ. 2 ಜ್ಞಾನ, ಬಲ, ವೀರ್ಯ, ಶಕ್ತಿ, ತೇಜಸ್ಸು ಇವೆಲ್ಲ 3 ಮಾಡ್ಕೊಂಡ್ರೆ 2 ಆಗುತ್ತಲ್ಲ, ತ್ರಿಕಲಕ್ಷಕ. ಅದರಿಂದ ಆ ಥರ ಇವನು ಅವನ ಗಾನಗಳ ಷಟ್ಕವನ್ನ ಅದನ್ನ ತ್ರಿಲಕ್ಷಕ ಮಾಡ್ಕೊಂಡ್ರೆ, ಮಾಡ್ಕೊಂಡ್ರೆ 3 ಮಾಡ್ಕೊಂಡ ಅಂದ್ರೆ ಆವಾಗ ಭಗವಂತನ ಧರ್ಮಿ ಮತ್ತು ಧರ್ಮ ಪೂರ್ಣ ಷಾಡ್ಗುಣ್ಯ ಗೊತ್ತಾಗುತ್ತೆ. ಆ ತರ ಅವನಿಗೆ ತ್ರಿಕಲಕ್ಷಕ ಧರ್ಮಿ ಪೂರ್ಣ ಷಾಡ್ಗುಣ್ಯ ಅವನು. 3 ಇರೋದ್ರಿಂದ ಆ ತರ ಉಳ್ಳ ತ್ರಿಕಕುತಿ ಅಂದ್ಬಿಟ್ಟು ಅದನ್ನು ಹೇಳ್ಬೋದು ಅಂತ ಹೇಳುತ್ತೆ ಕಡೆಗೆ. ಅದಕ್ಕೆ ಆಮೇಲೆ ಇದನ್ನು ಹೇಳ್ತಾರೆ ಕಡೆಗೆ ಅವನು ಹೇಳ್ತಾನೆ, ಯಶ್ಚ ತ್ರಿಕೋದ್ಧಾಮ ಯದ್ವಾ ತ್ರಿಯುಗ ಧರ್ಮವಾನೆ ಅಂತ ಹೇಳ್ತಾರೆ. ಅದೇ ಇದರ ನಿರುಕ್ತದಲ್ಲಿ ಹೇಳ್ತಾರೆ ಅದಕ್ಕೆ. ಆಮೇಲೆ 3 ಅಂದರೆ ತ್ರಿಪಾದ್ ವಿಭೂತಿ ಅದು ಹೇಳುದು, ಅದರಿಂದ 3 ಅಂತ ಹೇಳಿದ್ರು. ತ್ರಿಕಕುತ 3 ಹಿಳಲುಳ್ಳವನು. 3 ಹಿಳಲು ಅನ್ನೋದು ವರಾಹ ತಾನು ಹೇಳುತ್ತೆ. ಅದನ್ನ ಮುಂದಿನ ಒಂದು ಶ್ಲೋಕದಲ್ಲಿ ಇದೆ, ಅದು ಹೇಳ್ತೇನೆ. ಅದಕ್ಕೆ 3 ಹಿಳಲು, 3 ಉಳ್ಳದು ವರಾಹ ಅವತಾರ, ಅದನ್ನ ಉಳ್ಳವನು ತ್ರಿಕಕುತ್ತು ಅಂತ ಅದು ಹೇಳ್ತಾ. ಅದಕ್ಕೆ ಧಾಮ ಯದ್ವಾ ತ್ರಿಯುಗ ಧರ್ಮವಾನೆ, ಅವನ 3 ಯುಗದಲ್ಲಿ ಭಗವಂತನ ಧರ್ಮ ಉಳಿಯುತ್ತೆ. ಅದರಲ್ಲಿ ಇದರಲ್ಲಿ ಮೊದಲನೇ ಯುಗದಲ್ಲಿ ಇದಾಗುತ್ತಲ್ಲ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, 3ರಲ್ಲಿ ಭಗವಂತನ ಧರ್ಮ ಇರುತ್ತೆ. ಕಲಿಯುಗದಲ್ಲಿ ಪೂರ್ಣ ನಾಶವಾಗುತ್ತೆ. ಅದರಿಂದ ತ್ರಿಯುಗ ಧರ್ಮವಾನೆ. ಅದರಿಂದ 3 ಯುಗಗಳಲ್ಲೂ ಸಹ ತ್ರಿಯುಗ್ನಾಥ ಅಂತ ಈಗ ಒಂದು ಜಾಗ ಇದೆ, ಇದರ್ಥ ಹೋದ ಅಂತ ನೀವು ನೋಡು. ತ್ರಿಯುಗ್ನಾಥ ಅನ್ಬಿಟ್ಟು 3 ಯುಗಗಳ ನಾಥ ಅನ್ಬಿಟ್ಟು ತ್ರಿಯುಗ್ನಾಥ ಅಂತ ಅವನ ಹೆಸರು. ಅದಕ್ಕೆ ತ್ರಿಕಕುಪ್ಪನು ತ್ರಿಯುಗ್ನಾಥ. ಆ 3 ಧರ್ಮವನ್ನು ಉಳ್ಳವನು, 3 ಪಾದಗಳ ವಿಭೂತಿ ಉಳ್ಳವನು, 3 ಹೆಳಲೆಲ್ಲ ಉಳ್ಳವನು, 3 ಸ್ಥಾನ ಹೇಳದಲ್ಲಿ ಹಿಂದೆ ಆ ಎಲ್ಲ ಉಳ್ಳವನು, ಮತ್ತು 3 ಯುಗವನ್ನು ಧರ್ಮವಾಗಿ ಉಳ್ಳವನು, ತ್ರಿಯುಗ ಧರ್ಮ ಉಳ್ಳವನು. ಆದ್ರೆ 3 ಯುಗ ಅಂದ್ರೆ ಕಲಿಯುಗದಲ್ಲಿ ಒಂದೇ ಪಾದ ಆಗುತ್ತೆ, ಕಡಿಮೆ ಕ್ಷೀಣ ಆಗ್ಬಿಡುತ್ತೆ, ಧರ್ಮ ನಾಶವಾಗ್ಬಿಡುತ್ತೆ. ಹಾಗಾಗಿ ಕಲಿಯುಗವನ್ನು ಬಿಟ್ರೆ 3 ಇದಲ್ಲೂ ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗ ಧರ್ಮವನ್ನು ಉಳ್ಳವನು ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಆರ್ಷಂ ಅಂತ ಹೇಳ್ತಾರೆ. ಹಿಂದೆ ಆರ್ಷಂ ಅಂದ್ರೆ ಋಷಿಗಳು, ತುಂಬಾ ಹಿಂದೆ ಋಷಿಗಳು ಕಂಡು ಹೇಳಿದಂತ ಮಾತಿದು. ಯಾವಾಗ ವರಾಹ ಅವತಾರವಾದಾಗ ಇದ್ದ ಋಷಿಗಳು ಕಂಡ್ಕೊಂಡು ಹೇಳಿದ್ದು. ಅದಕ್ಕೆ ಆರ್ಷಂ ಅನ್ಬಿಟ್ಟು. ಆರ್ಷಂ ನಿರುಕ್ತಿ ಮಾಶ್ರಿತ್ಯ ತ್ರಿಕಕುತ್ಸ್ಯ ತ್ರಿಲಕ್ಷಣ, ಈ ಪರಾಶರ ಭಟ್ರು ಹೇಳುವಂತದ್ದು. ಹಾಸ್ಯಂ ನಿರುಕ್ತಿ, ಆರ್ಷವಾಗಿ ಋಷಿಗಳು ಆಗ ನಿರುಕ್ತ ಅಂದ್ರೆ ಹೇಳಿ ವಚನ, ನಿರುಕ್ತ ಅಂದ್ರೆ ಒಂದು ಶಬ್ದದ ನಿರ್ವಚನ ಮಾಡೋದು. ನಿರ್ವಚನ ಮಾಡಿದ ಆಶ್ರಿತ್ಯ ತ್ರಿಕಕುತ್ಸ್ಯ ತ್ರಿಲಕ್ಷಣ. ತ್ರಿಕಕುತ್ ಅಂದ್ರೆ 3 ಲಕ್ಷಣ ಮಾಡಿದೆ. ಯಾವ್ದಪ್ಪ ಅಂದ್ರೆ ಅಸ್ಮಿನ್ ಪಕ್ಷೆ ಭಿನ್ನ ನಾಮ ಧಾಮ ಜ್ಯೋತಿ ಸ್ವರೂಪವಾನೆ. ಅಂದ್ರೆ ಭಿನ್ನವಾದ ನಾಮ, ಭಿನ್ನವಾದ ಧಾಮ, ಭಿನ್ನವಾದ ಜ್ಯೋತಿ, ಭಿನ್ನವಾದ ಸ್ವರೂಪ ಉಳ್ಳವನು 3 ಅನ್ಬಿಟ್ಟು ಉಳ್ಳವನು ಅನ್ಬಿಟ್ಟು. ತಥೈವಾಸಂ ತ್ರಿಕಕುತೋ ವರಾಹಂ ರೂಪಮಾಸ್ಥಿತ ತ್ರಿಕಕುತ್ತೇನ ವಿಖ್ಯಾತ ಶರೀರಸ್ಯ ಪ್ರಮಾಪಣಾತ್. ಅಂದ್ರೆ ಭಗವಂತ ವರಾಹತಾನ ಮಾಡುವಾಗ 3 ಹಿಳಲಿತ್ತಂತೆ ಅದಕ್ಕೆ, ವರಾಹಕ್ಕೆ 3 ಹಿಳಲು. ಅದರಿಂದ ಒಂದಿದು 3 ಹಿಳಲು ಇತ್ತಂತೆ ಅದರಲ್ಲಿ. ಆವಾಗ ಅದನ್ನ ತ್ರಿಕಕುಸ್ತೇನ ತೇನ ವಿಖ್ಯಾತ ವಾರಾಹ ರೂಪವಾಗಾರ 3 ಹಿಳಲುಗಳನ್ನ ಮಾಡ್ಕೊಂಡಿದ್ದ. ಅದರಿಂದ ತ್ರಿಕಕುತ್ ಇತಿ ಅವನಿಗೆ ವಿಖ್ಯಾತ, 3 ಹಿಳಲುಳ್ಳವನು, ಅದರಿಂದ ವರಾಹ ಅಂದ್ಬಿಟ್ಟು ವಿಖ್ಯಾತ ಆದ. ಶರೀರಸ್ಯ ಪ್ರಮಾಪಣಾತೆ, ಆ ಶರೀರದ ಒಂದು ಪ್ರಮಾ ಇದೆಯಲ್ಲ, ಅಳತೆ, ಅದನ್ನ ಇಟ್ಕೊಂಡು ಹಿಳಲು ಅಂದ್ರೆ ಎಷ್ಟು ದೊಡ್ಡದು, ಬೆಟ್ಟಕ್ಕಿಂತ ದೊಡ್ಡದಾಗುತ್ತೆ. ಭಗವಂತನ ವರಾಹದಲ್ಲಿ ಅವನ ಗೊರಸು ಸಹ ಸಮುದ್ರ ನೆನೆಸ್ಲಿಲ್ಲ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅವನ ಗೊರಸನ್ನು ಸಹ ಸಮುದ್ರ ನೆನೆಸ್ಲಿಲ್ಲ, ಅಷ್ಟು ದೊಡ್ಡದು ಇತ್ತು ಅಂತ. ಅಷ್ಟು ದೊಡ್ಡ ಇದಕ್ಕೆ ಅವನ 3 ಹಿಳಲು ಯಾವ ತರ ಇರಬೇಕು, ಆ ಬೆನ್ನಲ್ಲಿ ಇರುವಂತದ್ದು. ಅದಕ್ಕೆ ಶರೀರಸ್ಯ ಪ್ರಮಾಪಣಾತೆ, ಅಷ್ಟು ದೊಡ್ಡದಾಗಿತ್ತು ಅಂತ ಅಂದ್ರೆ ಆ ತರ ವರಾಹ ರೂಪವನ್ನು ಧರಿಸಿದ್ದ ಅವನು. ಅದೆಂದ್ರೂ ಸಹ ಅವನಿಗೆ ತ್ರಿಕಕುಧಾಮ್ನೇ ನಮಃ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಪವಿತ್ರಾಯ ನಮಃ. ನಾಳೆ ಹೇಳೋಣ.
ಕವಿತ್ವ कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। श्रीपराशरभट्टार्यः श्रीरङ्गेशपुरोहितः श्रीवत्साङ्गसुतः श्रीमान् श्रेयसे मेस्तु भूजसे। आकाशात् पतितं तोयं यथा गच्छति सागरं सर्वदेव नमस्कारः केशवं प्रतिगच्छति केशवं प्रतिगच्छति केशवं प्रतिगच्छति। ओम शान्तिश्शान्तिश्शान्तिः कायेन वाचा मासेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि। नारायण ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಗ್ರೀಟಿಂಗ್ಸ್ ಆನ್ ಗುರು ಪೂರ್ಣಿಮಾ ಡೇ ಸರ್. ನಮಸ್ಕಾರ. ಇದೆಂತ ಇಲ್ಲ, ನಾವು ನಮ್ಮ ಆಚಾರನ ಪೂರ್ವಾಚಾರನ ನಮಸ್ಕೋಬೇಕು. ಅವರೆಲ್ಲ ಎಷ್ಟು ಉಪಕಾರ ಮಾಡಿದ್ದಾರೆ. ಪೂರ್ವಾಚಾರನ ಅದಕ್ಕೆ ವೇದವ್ಯಾಸನ ಬಗ್ಗೆ ವೇದವ್ಯಾಸನ ನೆನೆಸ್ಕೋಬೇಕು. ಅವರೇ ಎಲ್ಲ ಅತ್ಯಂತ ನಮಗೆಲ್ಲ ಕೊಟ್ಟವರು. ಭಗವಂತ ಆದಿ ಆಚಾರ್ಯ ಅವನು. ಭಗವಂತ ನೆನೆಸ್ಕೊಳ್ತಾ ಇದ್ವಿ. ವೇದವ್ಯಾಸರು ಪರಾಶರರು ಇವ್ರನ್ನೆಲ್ಲ ನೆನೆಸ್ಕೋಬೇಕು. ಅವರೆಲ್ಲ ವ್ಯಾಸ ಪೂರ್ಣಿಮಾ ಅಂತಾನೆ ಗುರು ಪೂರ್ಣಿಮೆ ಬಂದಿದ್ದೆ ವೇದವ್ಯಾಸರಿಂದಾನೆ. ಎಂತಹ ಎಷ್ಟೊಂದು ಕೆಲಸ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅದ್ಭುತವಾದ, ಊಹಿಸಕ್ಕೂ ಸಾಧ್ಯವಿಲ್ಲ ನಮಗೆ. ಅವರು ಮಾಡಿರುವಂತ ಅವರ ಒಂದು ಮೇಧಾಶಕ್ತಿ ಸಾಕ್ಷಾತ್ ಭಗವಂತ ಅವತಾರವೇ, ಅದರಲ್ಲಿ ಯಾವ ಸಂಶಯ ಇಲ್ಲ. ಆದ್ರೆ ಅವರು ಕೊಟ್ಟಿರುವಂತ ಲೋಕಕ್ಕೆ ಬ್ರಹ್ಮಸೂತ್ರ ಒಂದೇ ಸಾಕು ಅವರು ಕೊಟ್ಟಿರೋದು. ಇವತ್ತಿಗೆ ಎಷ್ಟೊಂದು ಉಪಕಾರವನ್ನು ಮಾಡಿದ್ದಾರೆ. ವೇದವನ್ನು ವಿಭಾಜ ಮಾಡಿ ಕೊಟ್ರು. ಎಲ್ಲ ಹಾಳು ಮಾಡ್ಕೊಂಡಿದೀವಿ ನಾವು. ಆದ್ರೂ ಈ ಸ್ವಲ್ಪ ಆದ್ರೂ ಉಳ್ಕೊಂಡಿದೆ. ಅದು ಹೋಗುತ್ತೆ ಇನ್ನು ಮುಂದೆ ಕಲಿಯುಗದಲ್ಲಿ, ಏನು ಮಾಡಕ್ಕಾಗಲ್ಲ. ಎಲ್ಲಾರ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ. ವೇದವ್ಯಾಸರ ಅನುಗ್ರಹ ಇರ್ಲಿ. ಎಲ್ಲರಿಗೂ ಆಚಾರ್ಯ ಇದನ್ನ ನೆನೆಸೋ ಎಲ್ಲ ಋಷಿಗಳು ಆಚಾರ್ಯ ಎಲ್ಲ ಋಷಿಗಳು ನೆನೆಸ್ಬೇಕು. ಇವಾಗ ಇದರಲ್ಲಿ 64 ಋಷಿಗಳನ್ನ ಬೃಹದಾರಣ್ಯಕದಲ್ಲಿ ಹೇಳುತ್ತೆ. ಮುಖ್ಯವಾದ ಅಷ್ಟೇ ಅಂತಲ್ಲ, ಎಷ್ಟೋ ಇದ್ದಾರೆ ಕಂಡುಕೊಂಡವರು. ಅವ್ರನ್ನೆಲ್ಲ ನೆನೆಸ್ಬೇಕು ಅಂತ ಹೇಳಿದೆ. ಅವರೆಲ್ಲ ವೇದವನ್ನ ಕೊಟ್ಟವರು, ಎಲ್ಲ ಮಂತ್ರದ್ರಷ್ಟಾರವರು, ಅವರೆಲ್ಲ ಕೊಟ್ಟವರು. ವಾಲ್ಮೀಕಿ ಋಷಿಗಳು ರಾಮಾಯಣ ಕೊಟ್ಟವರು, ಮಹಾಭಾರತ ಇದನ್ನು ಕೊಟ್ಟವರು ಇವರು, ಪರಾಶರರು ವಿಷ್ಣು ಪುರಾಣ ಕೊಟ್ಟವರು. ಈ ತರ ಎಲ್ಲರನ್ನೂ ನೆನೆಸ್ಕೋಬೇಕು. ಎಲ್ಲರೂ ಸಹ ನಮಗೆ ಅನೇಕ ಇವರು ಭರದ್ವಾಜರು ಎಲ್ಲರನ್ನೂ ನೆನೆಸ್ಕೋಬೇಕು ನಾವು. ಆಪಸ್ತಂಭರು, ಬೋಧಾಯನರು, ಇವರೆಲ್ಲ ಎಷ್ಟೊಂದು ಉಪಕಾರ ಮಾಡಿದ್ದಾರೆ ನಮ್ಗೆ. ಎಲ್ಲರೂ ಮೈತ್ರಾಯಣ ಎಲ್ಲರೂ ನೆನೆಸ್ಬೇಕಾದ್ರೆ ಅವರು ಮಾಡಿರುವಂತಹ ಇದನ್ನ ನಮ್ಗೆಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಸರಿಯಾಗಿ ನಡ್ಸ್ಕೊಳಕ್ ಆಗ್ತಾ ಇಲ್ಲ. ನಮ್ಗೆ ಏನೇನ್ ಮಾಡ್ಬೇಕು ಅಂತೆಲ್ಲ ಇಟ್ಕೊಂಡಿದ್ದಾರೆ. ಅದರಿಂದ ಇವತ್ತು ಅವರೆಲ್ಲರೂ ನೆನೆಸ್ಕೊಂಡು ಅವ್ರಿಗೆಲ್ಲ ನಾವು ನಮಸ್ಕಾರ ಮಾಡೋಣ. ಸರಿ, ಅವರೆಲ್ಲ ಆಚಾರ್ಯರ ಅನುಗ್ರಹ ಕಟಾಕ್ಷ ಎಲ್ಲ ನಿಮಗಿರ್ಲಿ ಅಂತ ಕೇಳ್ಕೊತೀನಿ. ಸರಿ, ನಾಳೆ ಮಾಡೋಣ. ನಮಸ್ಕಾರ ಸುನಾಮ.